ನಮಸ್ಕಾರ. CTV ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಅಭಿವೃದ್ಧಿ ಮಾಡಲು ಹೋಗಿ ಹಾಳು ಮಾಡಿದ ನಗರಸಭೆ ಸಿಬ್ಬಂದಿ. ಚರಂಡಿ ಸ್ವಚ್ಛತೆ ಮಾಡಲು ಹೋಗಿ ಮನೆ ಕೆಡವಿದ ನಗರಸಭೆ ಜೆಸಿಬಿ. ಶೌಚಾಲಯಗಳು ನೆಲಸಮ, ಮಹಿಳೆಯರು ವೃದ್ಧರ ಪರದಾಟ. ಚಿಕ್ಕಬಳ್ಳಾಪುರದಲ್ಲಿ ಪ್ರತ್ಯಕ್ಷವಾದ ಕರಡಿಗಳು. ಸ್ಕಂದಗಿರಿ ಬೆಟ್ಟದಲ್ಲಿ ಮರಿಗಳೊಂದಿಗೆ ತಾಯಿ ಕರಡಿ ಪ್ರತ್ಯಕ್ಷ. ಸ್ಕಂದಗಿರಿಗೆ ಚಾರಣಕ್ಕೆ ಹೋಗುತ್ತಿದ್ದವರ ಎದೆಯಲ್ಲಿ ಡವಡವ. ಗ್ರಾಮೀಣ ಮಕ್ಕಳಿಗೆ ಶಾಪವಾದ ದೂರದ ನಡಿಗೆ. ಶಿಡ್ಲಘಟ್ಟ ತಾಲೂಕಿನ ಪುಲಿಚೆರ್ಲು ಗ್ರಾಮದ ಪ್ರೌಢಶಾಲೆಗೆ ಬರುವ ಮಕ್ಕಳು ನಡೆಯಬೇಕಿದ 6 ಕಿಲೋಮೀಟರ್ ದೂರ. ಇದರಿಂದ ಶಿಕ್ಷಣ ವಂಚಿತರಾಗುತ್ತಿರುವ ವಿದ್ಯಾರ್ಥಿನಿಯರು. ಉಪಯೋಗಕ್ಕೆ ಬಾರದ ಪ್ರಯಾಣಿಕರ ತಂಗುದಾಣಗಳು. ಕಾಲುವೆ ತೋಡಿ ವರ್ಷಗಳೇ ಕಳೆದರೂ ತಂಗುದಾಣಕ್ಕೆ ದಾರಿ ಮಾಡದ ಅಧಿಕಾರಿಗಳು. ತಂಗುದಾಣ ಇದ್ದರೂ ರಸ್ತೆಯಲ್ಲಿಯೇ ಬಸ್ಗಾಗಿ ಕಾಯುತ್ತಿರುವ ಪ್ರಯಾಣಿಕರು. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರಸಭೆ ಗ್ರಹಚಾರವೇ ಸರಿಯಿಲ್ಲದಂತಿದೆ. ನಗರದ ಅಭಿವೃದ್ಧಿ ಮಾಡಲು ಹೋದರೂ ಅದು ಹಾಳಾಗುತ್ತಿದೆ. ಅಭಿವೃದ್ಧಿ ಮಾಡಿದ ಆರೋಪಗಳು ತೀವ್ರವಾದ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಮಾಡಲು ಹೋದ ನಗರಸಭೆ ಜೆಸಿಬಿಗಳು ಬಡವರ ಮನೆ ಕೆಡವಿದ್ದು ಇದು ಸಾರ್ವಜನಿಕ ವಲಯದಲ್ಲಿ ತೀವ್ರ ವಿರೋಧಕ್ಕೆ ಕಾರಣವಾಗಿದೆ. ಅಷ್ಟೇ ಅಲ್ಲ, ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಶೌಚಾಲಯ ಕೆಡವಿದ ಬಗ್ಗೆ ಸ್ಥಳೀಯರಿಂದ ನಗರಸಭೆಗೆ ಶಾಪ ಹಾಕುವ ಸ್ಥಿತಿಯು ನಿರ್ಮಾಣವಾಗಿದೆ. ಹಾಗಾದರೆ ಆಗಿದ್ದೇನು ಅಂತೀರಾ? ನೀವೇ ನೋಡಿ. ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಅರ್ಧ ಕುಸಿದ ಕಟ್ಟಡ, ಇದನ್ನು ನೋಡಿ. ಇದು ಮಳೆ ಅವಾಂತರದಿಂದಲೋ ಇಲ್ಲ ಭೂಕಂಪನದಿಂದಲೋ ಕುಸಿದ ಮನೆಯಲ್ಲ, ಬದಲಿಗೆ ನಗರಸಭೆ ಜೆಸಿಬಿ ಮಾಡಿದ ಎಡವಟ್ಟಿನಿಂದ ಕುಸಿದಿದೆ. ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಅದೇ ರಾತ್ರಿ ವೇಳೆಯೋ ಇಲ್ಲವೇ ಮನೆಯಲ್ಲಿ ಜನ ಇರುವಾಗಲೂ ಇದೇ ರೀತಿಯ ಅವಾಂತರ ಸಂಭವಿಸಿದ್ರೆ ಪರಿಸ್ಥಿತಿ ಏನು ಎಂಬುದು ಸ್ಥಳೀಯರ ಪ್ರಶ್ನೆಯಾಗಿದೆ. ಇನ್ನು ಇಷ್ಟಕ್ಕೂ ಇಲ್ಲಿ ಆಗಿದ್ದೇನು ಅಂತೀರಾ? ಪ್ರಸ್ತುತ ಮಳೆಗಾಲ ಆರಂಭವಾಗಿದೆ. ಚಿಕ್ಕಬಳ್ಳಾಪುರ ನಗರದಾದ್ಯಂತ ಚರಂಡಿಗಳು ಕಟ್ಟಿಕೊಂಡಿವೆ. ಅವುಗಳ ಸ್ವಚ್ಛತೆಗೆ ನಗರಸಭೆ ಮುಂದಾಗುತ್ತಿಲ್ಲ ಎಂಬ ಆರೋಪಗಳು ನಗರಸಭೆ ವಿರುದ್ಧ ತೀವ್ರವಾಗಿದ್ವು. ಇದರಿಂದ ರೋಸಿ ಹೋದ ನಗರಸಭೆ ಅಧಿಕಾರಿಗಳು ಮತ್ತು ವಾರ್ಡಿನ ಸದಸ್ಯರು ಚರಂಡಿಗಳ ಸ್ವಚ್ಛತೆಗೆ ಮುಂದಾಗಿದ್ದಾರೆ. ಆದರೆ ಈ ಸ್ವಚ್ಛತೆ ಮಾಡಿದ ಜಾಗವೇ ಇಲ್ಲಿ ಸಮಸ್ಯೆ ಎದುರಾಗಲು ಕಾರಣವಾಗಿದೆ ಎಂಬುದು ವಿಶೇಷ. ಚಿಕ್ಕಬಳ್ಳಾಪುರ ನಗರದ 6ನೇ ವಾರ್ಡಿನ ಪ್ರಶಾಂತ್ ನಗರದಲ್ಲಿರುವ ಕೊಳಚೆ ಪ್ರದೇಶದಲ್ಲಿ ಚರಂಡಿಯ ಮೇಲೆಯೇ ಜನರು ಮನೆಗಳನ್ನ ನಿರ್ಮಿಸಿಕೊಂಡಿದ್ದಾರೆ. ಇನ್ನು ಕೆಲವರು ಚರಂಡಿಯ ಮೇಲೆ ಶೌಚಾಲಯ, ಸ್ನಾನಗೃಹಗಳನ್ನ ನಿರ್ಮಿಸಿಕೊಂಡಿದ್ದಾರೆ. ಎಂಜಿ ರಸ್ತೆಯ ಪ್ರಥಮ ದರ್ಜೆ ಕಾಲೇಜಿನ ಮುಂಭಾಗದಿಂದ ಆರಂಭವಾಗುವ ಈ ಕೊಳಚೆ ಪ್ರದೇಶ ಪ್ರಶಾಂತ್ ನಗರದವರೆಗೂ ಮುಂದುವರೆದಿದ್ದು ಬಹುತೇಕ ಮನೆಗಳು, ಶೌಚಾಲಯಗಳು ಮತ್ತು ಸ್ನಾನಗೃಹಗಳನ್ನ ಚರಂಡಿಯ ಮೇಲೆಯೇ ನಿರ್ಮಿಸಿಕೊಳ್ಳಲಾಗಿದೆ. ಅದರಲ್ಲೂ ಬಯಲು ಶೌಚಮುಕ್ತ ನಗರವಾಗಿ ಚಿಕ್ಕಬಳ್ಳಾಪುರ ಖ್ಯಾತಿ ಪಡೆಯಿತಲ್ಲ. ಆ ಸಮಯದಲ್ಲಿ ಸ್ವಚ್ಛ ಭಾರತ್ ಯೋಜನೆಯಡಿ ಶೌಚಾಲಯ ನಿರ್ಮಿಸಿಕೊಳ್ಳಲು ಸರ್ಕಾರ ಅನುದಾನ ನೀಡಿದ ಕಾರಣ ಮನೆ ಚಿಕ್ಕದಾಗಿದ್ರೂ ಮನೆಯ ಮುಂದಿನ ಚರಂಡಿಯ ಮೇಲೆಯೇ ಶೌಚಾಲಯಗಳನ್ನ ನಿರ್ಮಿಸಿಕೊಳ್ಳಲಾಗಿದೆ. ಹೀಗೆ ಚರಂಡಿಗಳ ಮೇಲೆ ನಿರ್ಮಿಸಿಕೊಳ್ಳುವಾಗಲೇ ಜನರಿಗೆ ಅರಿವು ಮೂಡಿಸಿದ್ರೆ ಇಂದು ಸಮಸ್ಯೆಯೇ ಎದುರಾಗುತ್ತಿರಲಿಲ್ಲ. ಅಂದು ಮತಗಳಿಗಾಗಿ ಸುಮ್ಮನಿದ್ದ ಜನಪ್ರತಿನಿಧಿಗಳು ಇದೀಗ ಸಮಸ್ಯೆ ಎದುರಾದಾಗ ಕೈ ಹಿಸುಕಿಕೊಳ್ಳುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಶೌಚಾಲಯ ಸೇರಿದಂತೆ ಮನೆಗಳು ಚರಂಡಿಯ ಮೇಲೆ ನಿರ್ಮಿಸಿಕೊಂಡಿರುವ ಕಾರಣ ಕಳೆದ ಹಲವಾರು ವರ್ಷಗಳಿಂದ ಚರಂಡಿಯ ಸ್ವಚ್ಛತೆ ಮಾಡಿಲ್ಲ. ವರ್ಷಗಟ್ಟಲೆ ಸ್ವಚ್ಛತೆ ಮಾಡದ ಕಾರಣ ಚರಂಡಿಗಳಲ್ಲಿ ಹೂಳು ತುಂಬಿಕೊಂಡು ಮಳೆ ಬಂದರೆ ಮನೆಗಳಿಗೆ ನೀರು ನುಗ್ಗುತ್ತದೆ. ಇದರಿಂದ 6ನೇ ವಾರ್ಡಿನ ಸದಸ್ಯರು ಚರಂಡಿ ಸ್ವಚ್ಛತೆಗೆ ಮುಂದಾಗಿದ್ದಾರೆ. ಆದರೆ ಅದು ಈಗ ಅವರಿಗೆ ಸಮಸ್ಯೆಯಾಗಿ ತಿರುಗಿ ಬಿದ್ದಿದೆ. ಶನಿವಾರ ಜೆಸಿಬಿಗಳ ಮೂಲಕ ಪ್ರಶಾಂತ್ ನಗರದ ಚರಂಡಿಯ ಸ್ವಚ್ಛತೆಗೆ ನಗರಸಭೆ ಅಧಿಕಾರಿಗಳು ಮತ್ತು ವಾರ್ಡಿನ ಸದಸ್ಯರು ಮುಂದಾಗಿದ್ದಾರೆ.
ಚರಂಡಿಯನ್ನ ಆಳವಾಗಿ ತೋಡಿದ ಪರಿಣಾಮ ಚರಂಡಿಯ ಪಕ್ಕದಲ್ಲಿಯೇ ಬಡವರು ನಿರ್ಮಿಸಿಕೊಂಡಿದ್ದ ಮನೆಗಳ ಅಡಿಪಾಯಗಳು ಅಲುಗಾಡಿವೆ. ಇದರಿಂದ ಮಧ್ಯಾಹ್ನದ ವೇಳೆಗೆ ಮನೆಯೊಂದು ಕುಸಿದು ಬಿದ್ದಿದೆ. ಈ ಮನೆಯಲ್ಲಿ 5 ಮಂದಿ ಹಿರಿಯರು ಮತ್ತು 4 ಮಂದಿ ಮಕ್ಕಳು ವಾಸ ಮಾಡುತ್ತಿದ್ದು, ಮಕ್ಕಳು ಶಾಲೆಗೆ, ಮನೆ ಮಾಲೀಕರು ಕೂಲಿ ಕೆಲಸಕ್ಕೆ ಹೋಗಿದ್ದ ಕಾರಣ ಮನೆ ಕುಸಿದ ವೇಳೆ ಯಾವುದೇ ಅವಾಂತರ ನಡೆದಿಲ್ಲ. ಇನ್ನು ಕೊಳಚೆ ಪ್ರದೇಶದ ಉದ್ದಕ್ಕೂ ಚರಂಡಿಯ ಮೇಲೆಯೇ ಮನೆ ಮತ್ತು ಶೌಚಾಲಯಗಳನ್ನು ನಿರ್ಮಿಸಿಕೊಂಡಿದ್ದು, ಹೀಗೆ ನಿರ್ಮಿಸಿಕೊಂಡಿರುವ ಸುಮಾರು 10ಕ್ಕೂ ಹೆಚ್ಚು ಮನೆಗಳ ಶೌಚಾಲಯಗಳನ್ನು ಕೆಡವಲಾಗಿದೆ. ಇದರಿಂದ ಶೌಚಾಲಯ ಕಳೆದುಕೊಂಡ ಮಹಿಳೆಯರ ಪಾಡು ಹೇಳತೀರದಾಗಿದೆ. ನನ್ನ ಹೆಸರು ಅಣ್ಣಮ್ಮ ಅಂತ. ನಾನು 6ನೇ ವಾರ್ಡ್ಗೆ ಅಭ್ಯರ್ಥಿಯಾಗಿ ಹಾಕಿದ್ದೆ. ನನ್ನ ಅಪೋಸಿಟ್ ಪಾರ್ಟಿಯವರು ಗೆದ್ದಿದ್ದಾರೆ. ಇಲ್ಲಿ ಗೆದ್ದು 4 ವರ್ಷ ಆಗಿದೆ. ಯಾವುದೇ ಕಾಮಗಾರಿ ಆಗ್ಬೋದು, ಯಾವುದೇ ಒಂದು ಅನುಕೂಲ ಆಗ್ಬೋದು, ಇಲ್ಲಿ ಮಾಡಿಕೊಡ್ತಾ ಇಲ್ಲ. ಆದ್ರೂ ಮತ್ತೆ ಏಕಾಏಕಿ ಇಲ್ಲಿ ಬಂದು ಚರಂಡಿಯನ್ನು ಕ್ಲೀನ್ ಮಾಡೋ ಒಂದು ನೆಪದಲ್ಲಿ ಇದು ಎಲ್ಲ ಕ್ಲೀನ್ ಮಾಡೋದು ಇದರಲ್ಲಿ ಜನರಿಗೆ ಯಾರಿಗೆ ಮಾಹಿತಿ ಕೊಟ್ಟಿಲ್ಲ. ಇಲ್ಲಿರೋ ನಾಗರಿಕರಿಗೆ ಒಂದು ಮಾಹಿತಿ ಕೊಟ್ಟಿಲ್ಲ. ಹೆಣ್ಮಕ್ಳು ಎಲ್ಲಿಗೆ ಹೋಗ್ಬೇಕು, ವಾಶ್ರೂಮ್ ಇಲ್ಲಿರೋದು, ಬಾತ್ರೂಮ್ ಇಲ್ಲಿರೋದು, ಬಚ್ಚಲ ಮನೆ ಇಲ್ಲಿರೋದು, ಬಡವರು ಇವ್ರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕಾಗಿತ್ತು. ನೀವು ಸಪ್ರೇಟ್ ಬಾತ್ರೂಮ್ ಬಚ್ಚಲು ಮಾಡಿಕೊಟ್ಟು ಇದನ್ನ ಕ್ಲೀನ್ ಮಾಡಿಸ್ಬೇಕಾಗಿತ್ತು. ಒಂದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಹೆಣ್ಮಕ್ಳು ಎಲ್ಲೋಗಿ ಬೀದಿಯಲ್ಲಿ, ಬೇರೆ ಆಪೋಸಿಟ್ ಮನೆಯವ್ರು ಸುಮ್ಮನೆ ಇರ್ತಾರ, ಬೀದಿಯಲ್ಲಿ ಹೋಗಿ ಹೆಣ್ಮಕ್ಳು ಕುತ್ಕೊಳಕ್ಕಾಗುತ್ತಾ, ಚಂಬೆತ್ಕು ಹಿಡ್ಕೊಂಡು ಹೋಗೋಕ್ಕಾಗುತ್ತಾ? ಈಗಲೂ ಇಂಥ ನಾಗರಿಕತೆಯಲ್ಲಿ ಬದುಕ್ತಾ ಇದೀವ ಅಂತ ನಾವೆಲ್ಲ ಯೋಚನೆ ಮಾಡಬೇಕು. ಒಂದು ಕೌನ್ಸಿಲರ್ ಆದವರು ಪ್ರತಿಯೊಂದಕ್ಕೂ ಜವಾಬ್ದಾರಿ ಆಗಿರುತ್ತೆ ಅವ್ರದ್ದೇ ಆದಂತ. ಇಲ್ಲಿರೋ ನಾಗರಿಕತರ ನಮ್ಗೆ ಓಟ್ ಹಾಕಿ ನಮ್ಮನ್ನು ಗೆಲ್ಸಿರ್ತಾರೆ. ಅವ್ರಿಗೊಂದು ಹೆಣ್ಮಕ್ಳಾಗಿರೋ ನಾವು ಅರ್ಥ ಮಾಡ್ಕೊಂಡು ಅವರ ಬಾಧೆಗಳನ್ನ, ಮನೆ ಚಿಕ್ಕ ಮನೆ, ಒಂದೊಂದು ಮನೇಲಿ 4 ಫ್ಯಾಮಿಲಿ ಇದ್ದಾರೆ. ಅಂತ ಮನೆಗಳಲ್ಲಿ ಒಂದು ಬಾತ್ರೂಮ್ ಹೋದ್ರೆ ಅಲ್ಲಿರೋ 5-6 ಜನ ಹೆಣ್ಮಕ್ಳು ಆಚೆಗೆ ಹೋಗ್ಬೇಕು. ಚಿಕ್ಕ ಮಕ್ಕಳಿದ್ದಾರೆ ಮನೆಗಳಲ್ಲಿ, ಬಾಳಂತಿ ಇದ್ದಾಳೆ. ಅವ್ರು ಏನ ಪ್ರಾಣ ಯಾರ್ದನ ಆಗಿದ್ರೆ ಯಾರನ್ನ ಪ್ರಾಣ ತಂದು ಕೊಡ್ತಾ ಇದ್ರ? ಏನು ಏಕಾಏಕಿ ಬಂದು ಕೆಡು ಬಿಟ್ರೆ ಯಾರ ಮೇಲೆ ಬಿದ್ದಿದ್ರೆ ಮನೆ ಇವತ್ತು ಅದ್ರ ಪರಿಣಾಮ ಏನಾಗ್ತಾ ಇತ್ತು? ಆ ಮಕ್ಕಳ ತಂದೆ ತಾಯಿನೋ ಇಲ್ಲಾದ್ರೆ ಅಜ್ಜಿ ತಾತನೋ ಹೋಗಿದ್ದಿದ್ರೆ ಅವ್ರ ಪ್ರಾಣಕ್ಕೆ ಬೆಲೆ ಎಲ್ಲಿ? ಇಲ್ಲಿ ಶೌಚಾಲಯ ತೆರವು ಮಾಡುವುದಿದ್ದರೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ. ಸ್ವಚ್ಛತೆಗೆ ಮುಂದಾಗಬೇಕಿದ್ದ ನಗರಸಭೆ ಯಾವುದೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಕಾರ್ಯಾಚರಣೆ ನಡೆಸಿತು. ಇದೀಗ 10ಕ್ಕೂ ಹೆಚ್ಚು ಕುಟುಂಬಗಳು ಶೌಚಾಲಯ ಮತ್ತು ಸ್ನಾನಗೃಹಗಳಿಲ್ಲದೆ ಪರದಾಡುವಂತಾಗಿದೆ. ಮನೆ ಕುಸಿದ ವಿಚಾರ ತಿಳಿದು ನಗರಸಭೆ ಆಯುಕ್ತರಾದ ಮಂಜುನಾಥ್ ಅವರು ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮನೆ ಕಳೆದುಕೊಂಡ ಕುಟುಂಬಕ್ಕೆ ಮನೆ ಪುನರ್ ನಿರ್ಮಿಸಲು ಅಗತ್ಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ನಗರಸಭೆ ಉದ್ದೇಶ ಪೂರ್ವಕವಾಗಿ ಮಾಡಿದ್ದಲ್ಲ, ಬದಲಿಗೆ ಚರಂಡಿ ಸ್ವಚ್ಛ ಮಾಡುವ ವೇಳೆ ಅವಘಡ ಸಂಭವಿಸಿದೆ. ಆದರೂ ಬಡವರಾದ ಕಾರಣ ಅವರಿಗೆ ಮನೆ ದುರಸ್ತಿಗಾಗಿ ನಗರಸಭೆಯಿಂದ ಪರಿಹಾರ ನೀಡುವುದಾಗಿ ಅವರು ಹೇಳಿದ್ದಾರೆ. ಮೊನ್ನೆ ಮಳೆ ಬಂದಾಗ ಡ್ರೈನ್ ಎಲ್ಲ ತುಂಬಿ ಮನೆ ಒಳಗೆಲ್ಲ ನೀರು ಬರ್ತಿದೆ ಅಂತ ಕಂಪ್ಲೇಂಟ್ ಬಂದಿತ್ತು. ಹಾಗಾಗಿ ಡ್ರೈನ್ನ ಕ್ಲೀನ್ ಮಾಡಬೇಕು ಅಂತ ಬಂದಾಗ ನಮ್ಮ JCB ಸ್ವಲ್ಪ ಜಾಸ್ತಿ ಏನು ಎಳೆದು ಬಿಟ್ಟಿದ್ದಾನೆ. ಹಂಗಾಗಿ ಇದು ಮನೆ ಬಿದ್ದೋಗಿದೆ ನಿನ್ನೆ. ಹಾಗಾಗಿ ಇದನ್ನು ಕ್ಲಿಯರ್ ಮಾಡಿಸೋದಕ್ಕೆ ಹೇಳಿದ್ದೀವಿ. ಅದೇನಿದೆಯೋ ರಿಪೇರಿನೆಲ್ಲ ನಾವು ಮಾಡಿಸ್ಕೊಡ್ತೀವಿ. ಅವ್ರಿಗೆ ಹೇಳಿದ್ದೀವಿ, ಅವ್ರಿಗೇನೇನು ಅಗತ್ಯ ಬೇಕಾಗಿರೋದು ಅದನ್ನೆಲ್ಲ ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡಿದ್ವಿ. ಮನೆ ಕುಸಿದ ಕುಟುಂಬಸ್ಥರು ಇದೀಗ ಬೀದಿ ಪಾಲಾಗಿದ್ದು, ಅವರ ಮನೆಯನ್ನ ಆದಷ್ಟು ಶೀಘ್ರದಲ್ಲಿ ಪುನರ್ ನಿರ್ಮಿಸಿಕೊಡಬೇಕಾದ ಹೊಣೆ ಇದೀಗ ನಗರಸಭೆ ಮೇಲಿದ್ದು, ಇದರ ಜೊತೆಗೆ ಶೌಚಾಲಯ ಕಳೆದುಕೊಂಡವರಿಗೆ ಪರ್ಯಾಯವಾಗಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡಬೇಕಾದ ಜವಾಬ್ದಾರಿಯು ನಗರಸಭೆ ಮೇಲಿದೆ. ಆದರೆ ಈ ಬಗ್ಗೆ ಆಯುಕ್ತರು ಇವರಿಗೂ ಇನ್ನೂ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ ಎಂಬುದು ವಿಶೇಷ. ಮುಖ್ಯವಾಗಿ ಇಲ್ಲಿ ಮತ್ತೊಂದು ಆರೋಪವು ಸ್ಥಳೀಯ ನಿವಾಸಿಗಳಿಂದ ಕೇಳಿಬಂದಿದೆ. 6ನೇ ವಾರ್ಡಿನ ನಗರಸಭೆ ಸದಸ್ಯರು ರುಕ್ಮಿಣಿ ಮುನ್ರಾಜು ಎಂಬುವರಾಗಿದ್ದು, ಅವರು ಗೆದ್ದ ದಿನದಿಂದ ವಾರ್ಡಿನ ಕಡೆ ಮುಖವೇ ಹಾಕಿಲ್ಲ ಎಂದು ಕೊಳಚೆ ಪ್ರದೇಶದ ನಿವಾಸಿಗಳು ಅಳಲು ತೋಡಿಕೊಂಡಿದ್ದಾರೆ. ಪ್ರತಿ ವಿಚಾರಕ್ಕೂ ಪತಿ ಮುನಿರಾಜು ಅವರೇ ಬರುತ್ತಿದ್ದು ಇಂತಹ ಅವಾಂತರಗಳಿಗೆ ಕಾರಣವಾಗಿದೆ. ಮಹಿಳಾ ಸಬಲೀಕರಣದ ಹೆಸರಿನಲ್ಲಿ ಮೀಸಲಾತಿ ನೀಡುವ ಸರ್ಕಾರ ಪತಿಯರು ಅಧಿಕಾರ ಚಲಾವಣೆ ಮಾಡುತ್ತಿದ್ರು, ನಿಯಂತ್ರಿಸಲು ಯಾಕೆ ಮುಂದಾಗುತ್ತಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಅಲ್ಲದೆ ಶೌಚಾಲಯ ತೆರವು ಮಾಡುವ ಬಗ್ಗೆಯಾಗಲಿ, ಚರಂಡಿ ಸ್ವಚ್ಛತೆ ಮಾಡುವ ಬಗ್ಗೆಯಾಗಲಿ ನಗರಸಭಾ ಸದಸ್ಯರು ಯಾವುದೇ ಮಾಹಿತಿ ನೀಡಿಲ್ಲ. ಬಡವರಿಗೆ ಶೌಚಾಲಯದಂತಹ ಪರ್ಯಾಯ ವ್ಯವಸ್ಥೆಯೂ ಮಾಡದೆ ಚರಂಡಿ ಸ್ವಚ್ಛತೆ ಮಾಡಿ ಬಡವರಿಗೆ ತೊಂದರೆ ನೀಡಿದ್ದಾರೆ. ಅಲ್ಲದೆ ಮಹಿಳೆಯರು ಶೌಚಕ್ಕೆ ಹೋಗಲು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಸ್ಥಳೀಯರು ಮನವಿ ಮಾಡಿದ್ರು, ಕೇಳದ ನಗರಸಭೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಅವಾಂತರಕ್ಕೆ ಕಾರಣವಾಗಿದೆ ಎಂದು ನೊಂದವರು ಆರೋಪಿಸಿದ್ದಾರೆ. ಅಲ್ಲದೆ ಚರಂಡಿ ಸ್ವಚ್ಛತೆ ಸೇರಿದಂತೆ ಯಾವುದೇ ಅಭಿವೃದ್ಧಿಗೆ ಯಾರೂ ಅಡ್ಡಿ ಮಾಡುತ್ತಿಲ್ಲ, ಬದಲಿಗೆ ಮಹಿಳೆಯರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಅಭಿವೃದ್ಧಿ ಮಾಡಬೇಕಿತ್ತು. ಅದನ್ನ ಮಾಡದೆ ಬಡವರ ಮೇಲೆ ದೌರ್ಜನ್ಯ ಎಸಗಿರುವುದು ಅನ್ಯಾಯವಾಗಿತ್ತು. ಮನೆ ಕಳೆದುಕೊಂಡವರಿಗೆ ಕೂಡಲೇ ಪರಿಹಾರ ನೀಡುವ ಜೊತೆಗೆ ಶೌಚಾಲಯಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಕೂಡಲೇ ಕಲ್ಪಿಸಬೇಕೆಂದು ಸ್ಥಳೀಯರು ಕೋರಿದ್ದಾರೆ. ನನ್ನ ಹೆಸರು ಅಫ್ಸರ್ ಪಾಷಾ.
6ನೇ ವಾರ್ಡು ನಿವಾಸಿ, ಚಿಕ್ಕಬಳ್ಳಾಪುರ, ಪ್ರಶಾಂತ್ ನಗರ, ದಿನ್ನೆ ಹೊಸಳ್ಳಿ ರೋಡು. ಇದು 3-4 ದಿನ ಹಿಂದೆ ಚರಂಡಿಗಳು ಕ್ಲೀನ್ ಮಾಡಬೇಕಂತೇಳಿ ಯಾರಿಗೂ ಇಂಟಿಮೇಷನ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಹಂಗೆ ಬಂದು ಒಂದೇ ಸತಿ ಮೇಲುಗಡೆ ಇರಿದು ವಾಶ್ರೂಮ್ಗಳು ಎಲ್ಲ ಇದು ತೆಗೆದಾಕ್ಬಿಟ್ಟು, ನಮ್ಮದೇನು ಇಲ್ಲಿ ವಾಶ್ರೂಮ್ ಇಲ್ಲ, ಬಚ್ಚಲ ಮನೆ ಯಾವುದೂ ಇರಲಿಲ್ಲ. ನಿನ್ನೆ ಸುಮಾರು ಒಂದು 3:30 ಗಂಟೆಗೆ ಎಲ್ಲ ಬಂಡೆಗಳು ತೆಗೆದು ಪಾಯಾಗೆ JCB ಬಕೆಟಿಂದ ಹೊಡೆದು ಎಲ್ಲ ಪಾಯಗಳೆಲ್ಲ ಲೂಸ್ ಮಾಡಿದ್ದಾರೆ. ನಾವು ಕೇಳಿದ್ರೆ ಅವ್ರಿಗೆ, ನಾವು ಕೆಲಸಕ್ಕೆ ಬಂದಿರೋದು, ನೀವು ಕಮಿಷನರ್ ಹತ್ರ ಮಾತಾಡ್ಕೊಳ್ಳಿ, ಇಂಜಿನಿಯರ್ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಕೌನ್ಸಿಲರ್ ತಿರುಗಿ ನೋಡಿಲ್ಲ ಈ ಕಡೆ. ಕೌನ್ಸಿಲರ್ ಬಂದು ಲೇಡಿ, ಅವ್ರ ಗಂಡ ಬಂದು ಸುಮ್ಮನೆ ಹಂಗೆ ಬಂದು ಒಂದು ಸೆಲ್ಫಿ ತೊಗೊಂಡು ಹೋಗಿದ್ದಷ್ಟೇ. 1 ಗಂಟೆ 20 ನಿಮಿಷಕ್ಕೆ ಬಹಳ ಶಬ್ದ, ಭೂಕಂಪ ಆಗೋ ಅಷ್ಟು ಶಬ್ದ ಬಂದು ಬಿದ್ದೋಗಿರೋದು. ಮಕ್ಕಳು ಮರಿ ಯಾರನ್ನ ಇದ್ದಿದ್ರೆ ಎಲ್ಲರೂ ಫ್ಲಾಟು. ಇದು ಇದು ಏನು ದಿನಸಿ ಧಾನ್ಯಗಳು ಏನೂ ಇಲ್ಲ. ಸಿಲಿಂಡ್ರ್ ಬಂದು ಎತ್ಕೊಂಡು ಹೋಗಿದ್ದಕ್ಕೆ ಇದಾಯಿತು. ಎಲ್ಲವರು ಬಂದು ಬೀಟವರು 2 ಗಂಟೆಗೆ ಅವರು ಬಂದು ಏನು ಇಷ್ಟೊಂದು ಜನ ಇದ್ದೀರಾ ಅಂತ ಹೇಳಿ ಅವರೆಲ್ಲ ವಿಡಿಯೋ ಇಟ್ಕೊಂಡು 10 ಗಂಟೆ ಮೇಲೆ ಬಂದು ನೀವು ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ನಾನು ನಗರಸಭಾ ಕಮಿಷನರ್ ಅವ್ರ ಹತ್ರ ಇವಾಗ 8 ಗಂಟೆಗೆ ಮಾತಾಡಿದ್ದೀನಿ. ನ್ಯೂಸ್ ಚಾನಲ್ ಮುಖಾಂತರ ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅದು ಹೇಳಿ ಕೇಳಿ ಚಾರಣಿಗರ ಫೇವ್ರೆಟ್ ಪ್ಲೇಸ್. ವೀಕೆಂಡ್ ಬಂತು ಅಂದರೆ ಅಲ್ಲಿಗೆ ಸಾವಿರಾರು ಪ್ರವಾಸಿಗರು ಬರ್ತಾರೆ. ಹಾಗೆ ಬರೋ ಪ್ರವಾಸಿಗರು ಚಾರಣ ಮಾಡೋ ಉದ್ದೇಶದಿಂದಲೇ ಅಲ್ಲಿಗೆ ಬರ್ತಾರೆ ಅಂತ ಹೇಳಬೇಕಿಲ್ಲ ತಾನೆ. ಆದರೆ ಇದೀಗ ಆ ಚಾರಣಿಗರ ಎದೆಯಲ್ಲಿ ನಡುಕ ಆರಂಭವಾಗಿದೆ. ಅದಕ್ಕೆ ಕಾರಣ ಅಲ್ಲಿ ಕಾಣಿಸಿಕೊಂಡಿರೋ ಕರಡಿಗಳು. ಹೌದು, ವನ್ಯಜೀವಿಗಳೆಂದರೆ ಎಲ್ಲರಿಗೂ ಪ್ರೀತಿ ಇದ್ದೇ ಇರುತ್ತೆ. ಆದರೆ ಅವು ಮಾಂಸಾಹಾರಿ ಪ್ರಾಣಿಗಳಾಗಿದ್ದರೆ ಮಾತ್ರ ಎದರಿ ಓಡಿ ಹೋಗೋರು ಕಡಿಮೆ ಏನಿಲ್ಲ. ಯಾಕೆಂದರೆ ಅವುಗಳ ತಂಟಿಗೆ ಹೋಗೋದೇನು ಬಂತು, ಕಾಡಿನ ಮಧ್ಯ ಅವುಗಳಿಗೆ ಅಪ್ಪಿತಪ್ಪಿ ಎದುರಾದರೆ ಪರಿಸ್ಥಿತಿ ಏನಾಗಬಹುದು ಅನ್ನೋದನ್ನ ವಿವರಿಸಿ ಹೇಳಬೇಕಿಲ್ಲ. ಎಲ್ಲಿಯೂ ಅದೇ ಆಗಿದೆ. ಚಾರಣ ಮಾಡುತ್ತಿದ್ದ ಬೆಟ್ಟಕ್ಕೆ ಮರಿಗಳ ಸಮೇತ ಕರಡಿ ವಕ್ಕರಿಸಿದ. ಅದನ್ನ ಯಾರೋ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾರೆ. ಪರಿಣಾಮ ಚಾರಣಿಗರಲ್ಲಿ ಆತಂಕ ಆರಂಭವಾಗಿದೆ. ಪಂಚನದಿಗಳ ಬೀಡು ಎಂದೇ ಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ ಹಲವು ಪ್ರವಾಸಿ ತಾಣಗಳನ್ನ ಹೊಂದಿದೆ. ಪ್ರೇಮಿಗಳ ಹಾಟ್ಸ್ಪಾಟ್ ಆಗಿರುವ ನಂದಿಗಿರಿಧಾಮಕ್ಕೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಬಂದು ಹೋಗ್ತಾರೆ. ಅದೇ ರೀತಿ ಪಕ್ಕದಲ್ಲೇ ಇರುವ ಕಳವಾರ ಗ್ರಾಮದ ಸ್ಕಂದಗಿರಿ ಬೆಟ್ಟ ವೀಕೆಂಡ್ ಟ್ರೆಕ್ಕಿಂಗ್ ಮಾಡಲು ಫೇವರೇಟ್ ಆಗಿದೆ. ಸ್ಕಂದಗಿರಿ ಮೇಲೆ ಹೋಗುತ್ತಿದ್ದಂತೆ ನಿಮಗೆ ಮೋಡಗಳ ಮೇಲೆ ನಡೆಯುವ ಅನುಭವವಾಗುತ್ತದೆ. ಮೋಡಗಳ ಹಾಸಿಗೆ ಮೇಲೆ ಸನ್ರೈಸ್ ನೋಡಲು 2 ಕಣ್ಣುಗಳು ಸಾಲದ. ಸ್ಕಂದಗಿರಿಯ ಮಂಜು ಕಣಿವೆ ನಿಮ್ಮ ಮನಸ್ಸಿನಲ್ಲಿ ಶಾಶ್ವತವಾದ ಪ್ರಭಾವ ಬೀರುತ್ತೆ. ಅಂತಹ ತಾಣದಲ್ಲಿ ಈಗ 3 ಕರಡಿಗಳು ಪ್ರತ್ಯಕ್ಷವಾಗಿವೆ. ಚಾರಣಿಗರ ಎದೆಯಲ್ಲಿ ಇದರಿಂದ ಢವ ಶುರುವಾಗಿದೆ. ಸ್ಕಂದಗಿರಿ ಬೆಟ್ಟಕ್ಕೆ ಚಾರಣಕ್ಕೆಂದು ವೀಕೆಂಡ್ನಲ್ಲಿ ಆನ್ಲೈನ್ ಮೂಲಕ ಬುಕ್ ಮಾಡಿಕೊಂಡು ಸಾವಿರಾರು ಟೆಕ್ಕಿಗಳು ಬಂದು ಚಾರಣ ಮಾಡ್ತಾರೆ. ಆದರೆ ಪ್ರಾಣಿ ವಾಸಿಸುವ ಜಾಗದಲ್ಲಿ ಮನುಷ್ಯರು ಓಡಾಟ ಮಾಡುವುದರಿಂದ ಪ್ರಾಣಿಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ. ಮನುಷ್ಯನಿಂದ ಪ್ರಾಣಿ ಸಂಕುಲ ನಾಶವಾಗುತ್ತಿದೆ. ಪ್ರಾಣಿಗಳನ್ನ ಸ್ವೇಚ್ಛೆಯಿಂದ ಓಡಾಟ ಮಾಡಲು ಬಿಡಿ. ಚಾರಣಿಗರು ಓಡಾಡಿ ಅವುಗಳಿಗೆ ತೊಂದರೆ ಮಾಡಿದರೆ ಅದು ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ ಎಂದು ಉರಗತಜ್ಞ ಪೃಥ್ವಿ ಹೇಳಿದ್ದಾರೆ. ಒಟ್ಟಾರೆ ಅರಣ್ಯ ಇಲಾಖೆ ಆದಾಯ ಮಾಡಿಕೊಳ್ಳಲು ಪ್ರಾಣಿ ವಾಸಿಸುವ ಜಾಗಕ್ಕೆ ಜನರನ್ನ ಟ್ರೆಕ್ಕಿಂಗ್ ಮೂಲಕ ಕಳುಹಿಸಿ ಪ್ರಾಣಿಗಳಿಗೆ ತೊಂದರೆಯನ್ನುಂಟು ಮಾಡುತ್ತಿದೆ. ಮುಂದೊಂದು ದಿನ ಕಾಡು ಪ್ರಾಣಿಗಳು ನಾಡಿಗೆ ಬಂದು ಇನ್ಯಾವ ಅನಾಹುತ ಮಾಡುತ್ತೋ ಎಂಬ ಭಯದಲ್ಲಿ ಬದುಕುವ ಪರಿಸ್ಥಿತಿ ಬರಬಹುದು ಎಂದಿದ್ದಾರೆ ಪೃಥ್ವಿ ಅವರ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮುನ್ನೆಚ್ಚರಿಕೆಯಿಂದ ಆನ್ಲೈನಲ್ಲಿ ಬುಕ್ಕಿಂಗಲ್ಲಿ ಏನಿದೆ ಅದರಲ್ಲೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹಾಕ್ಬಿಡೋದು ಒಳ್ಳೆಯದು ಅಂತ ಸಿಗುತ್ತೆ. ಯಾಕಂದರೆ ಅಲ್ಲಿ ಲಿಮಿಟೆಡ್ ಗಾರ್ಡ್ಸ್ ಇರ್ತಾರೆ. ಲಿಮಿಟೆಡ್ ಗಾರ್ಡ್ಸ್ ಇದ್ದಾಗ ಸಾವಿರಾರು ಜನ ಸಂಖ್ಯೆ ಬಂದಾಗ 2-3 ಗಾರ್ಡ್ಗಳು ಎಲ್ಲರಿಗೂ ಅವೇರ್ನೆಸ್ ಕೊಡೋಕ್ಕಾಗಲ್ಲ. ಇಲ್ಲ ಆನ್ಲೈನಲ್ಲಿ ಬುಕ್ಕಿಂಗಲ್ಲೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮಾಡಿ ಈ ಥರ ನಡ್ಕೋಬೇಕು, ಈ ಥರ ನಡ್ಕೋಬಾರ್ದು ಅನ್ನೋದೊಂದು ಇದು ಮಾಡಿ ಅವ್ರಿಗೆ ಏನಾದ್ರು ಬೇಕಾದ್ರೆ ಒಂದು ಹೆಲ್ಪ್ಲೈನ್ ನಂಬರ್ ಕೊಡಿ. ಸೊ ಏನಾಗುತ್ತೆ, ಯಾರು ಪ್ರಾಣಿ ಕಳಿಸಿದ ಭಯದಾಗ ಫೋನ್ ಮಾಡಿದಾಗ ಅವ್ರಿಗೆ ಏನು ಮಾಡಬೇಕಿಲ್ಲ ಅನ್ನೋದು ಗೈಡೆನ್ಸ್ ಕೊಡೋದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈಸಿ ಆಗುತ್ತೆ, ಅದು ಅವ್ರಿಗೆ ಅನುಕೂಲ ಆಗುತ್ತೆ. ಆಮೇಲೆ ಕೆಳಗೆ ಚೆಕ್ ಪೋಸ್ಟಲ್ಲೇ ಅವ್ರು ತಂದಿರೋಂಥ ಬ್ಯಾಗ್ಗಳನ್ನೆಲ್ಲ ಚೆಕ್ ಮಾಡಿ
ಇರೋ ಪ್ಲಾಸ್ಟಿಕ್ ಪೇಪರ್ಗಳೆಲ್ಲ ಇಸ್ಕೊಂಬಿಡಿ, ವಾಟ್ರ್ ಬಾಟ್ಲ್ಗಳು ಇಸ್ಕೊಳ್ಳಿ. ಪರ್ಮನೆಂಟ್ ಯೂಸ್ ಇರಬೇಕು, ಪ್ಲಾಸ್ಟಿಕ್ ಬಾಟ್ಲ್ ಇರಬಾರ್ದು. ಇಲ್ಲ ತೊಗೊಂಡೋಗ್ತಾ ಇದ್ದಾರಾ, ಅಲ್ಲಿ ಮೆನ್ಷನ್ ಮಾಡ್ಕೊಳ್ಳೋಣ, ಬಂದಾಗ ರಿಟರ್ನ್ ತಂದಿರೋ ತೋರಿಸ್ಬಿಟ್ಟು ಹೋಗಬೇಕು. ಅದಕ್ಕೆ ಅವ್ರ ಐಡೆಂಟಿ ಕಾರ್ಡ್ ಏನಾದ್ರು ತೊಗೊಂಡು ಈ ಥರ ಏನಾದ್ರು ಒಂದು ಪ್ರಪೋಸಲ್ ಮಾಡೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಒಟ್ಟಿನಲ್ಲಿ ಇವರಿಗೆ ಚಿರತೆ, ಜಿಂಕೆಯಂತಹ ಪ್ರಾಣಿಗಳು ಮಾತ್ರ ಕಾಣಸಿಗುತ್ತಿದ್ದ ಚಿಕ್ಕಬಳ್ಳಾಪುರದ ಕುರುಚಲು ಕಾಡಿನಲ್ಲಿ ಇದೀಗ ಮರಿ ಸಮೇತ ಕರಡಿಗಳು ಕಾಣಿಸಿರುವುದು ಪ್ರಾಣಿ ಪ್ರಿಯರಿಗೆ ಸಂತಸ ತಂದಿದೆ ಎಂದರೆ ತಪ್ಪಾಗಲಾರದು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದೊಂದು ಗುಡ್ಡಗಾಡು ಗ್ರಾಮ. ಆ ಗ್ರಾಮದಲ್ಲಿರೋ ಸರ್ಕಾರಿ ಶಾಲೆಗೆ ಬರೋ ಮಕ್ಕಳೆಲ್ಲ ಬಡವರ ಮಕ್ಕಳೇ. ಅಷ್ಟೇ ಅಲ್ಲ, ಸುತ್ತಮುತ್ತಲ 6 ಕಿಲೋಮೀಟರ್ ವ್ಯಾಪ್ತಿಯ 5-6 ಗ್ರಾಮಗಳಿಂದ ಮಕ್ಕಳು ಬರಬೇಕಿದ್ದು ಪ್ರತಿನಿತ್ಯ ನಡೆದುಕೊಂಡೇ ಬರುವ ಶಿಕ್ಷೆ ಈ ಮಕ್ಕಳಿಗೆ ಎದುರಾಗಿದೆ. ಇದೇ ಕಾರಣಕ್ಕೆ ಶಾಲೆಯಲ್ಲಿ ಕಲಿಯುವವರ ಸಂಖ್ಯೆ ದಿನೇ ದಿನೇ ಕುಂಠಿತವಾಗುತ್ತಿರುವ ಆತಂಕವೂ ಎದುರಾಗಿದ್ದು, ಇದಕ್ಕೆ ಸರ್ಕಾರ ಮಾತ್ರವಲ್ಲ, ಸಮಾಜ ಸೇವಕರು ಸಹಕಾರ ನೀಡಬೇಕಿದೆ. ಶಿಡ್ಲಘಟ್ಟ ತಾಲೂಕಿನ ಪುಲಿಚಿರ್ಲು ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಇದೆ. ಈ ಸರ್ಕಾರಿ ಪ್ರೌಢಶಾಲೆಯಲ್ಲಿ 9 ಮತ್ತು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ 67 ಮಂದಿ ವಿದ್ಯಾರ್ಥಿಗಳಿದ್ದಾರೆ. ಶಾಲೆಯಲ್ಲಿ 4 ಮಂದಿ ಶಿಕ್ಷಕರಿದ್ದು, ಪುಲಿಚೆರ್ಲು ಗ್ರಾಮದ ಸುತ್ತಮುತ್ತಲ 6 ಕಿಲೋಮೀಟರ್ ವ್ಯಾಪ್ತಿಯಿಂದ ವ್ಯಾಸಂಗಕ್ಕಾಗಿ ಮಕ್ಕಳು ಈ ಗ್ರಾಮಕ್ಕೆ ನಡೆದು ಬರಬೇಕಿದ್ದು, ರಕ್ಷಣೆ, ದೂರ ಮುಂತಾದ ಕಾರಣಗಳಿಂದ ಕಲಿಯುವ ಮಕ್ಕಳ ಸಂಖ್ಯೆ ಕ್ಷೀಣಿಸುತ್ತಿದೆ. ಅದರಲ್ಲೂ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತವಾಗುವ ಆತಂಕ ಎದುರಾಗಿದೆ. ಸರ್ಕಾರ ಶಿಕ್ಷಣ ಉತ್ತೇಜನಕ್ಕಾಗಿ ನಾನಾ ರೀತಿಯ ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಆದರೂ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಸಾಕ್ಷರತೆ ಪ್ರಮಾಣ ಹೆಚ್ಚುತ್ತಿಲ್ಲ. ಇದಕ್ಕೆ ಕಾರಣ ದೂರ ಶಿಕ್ಷಣ ಎಂಬ ಸಮಸ್ಯೆ. ಪ್ರೌಢಶಿಕ್ಷಣಕ್ಕೆ ಬರೋದಿಲ್ಲ ಬೆಳೆದ ಹೆಣ್ಣು ಮಕ್ಕಳೇ ಆಗಿದ್ದು, ಬೆಳಗ್ಗೆ ಮತ್ತು ಸಂಜೆ ದಾರಿಯಲ್ಲಿ ನಡೆದು ಬರುವಾಗ ಆಗಬಾರದ ಅನಾಹುತಗಳು ಆಗಲಿವೆ ಎಂಬ ಪೋಷಕರ ಆತಂಕ ಹೆಣ್ಣು ಮಕ್ಕಳನ್ನ ಶಿಕ್ಷಣಕ್ಕೆ ದೂರ ಮಾಡುತ್ತಿದೆ ಎಂದರೆ ತಪ್ಪಾಗಲಾರದ. ಆಧುನಿಕ ಜಗತ್ತಿನಲ್ಲಿಯೂ ಕಿಲೋಮೀಟರ್ ಗಟ್ಟಲೆ ನಡೆದು ಹೋಗಿ ಶಿಕ್ಷಣ ಪಡೆಯಬೇಕಾದ ಅನಿವಾರ್ಯ ಸ್ಥಿತಿ ಎದುರಾಗಿತ್ತು. ಇದೇ ಕಾರಣಕ್ಕೆ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣ ಎಂಬುದು ಗಗನ ಕುಸುಮವಾಗಲು ಕಾರಣವಾಗಿದೆ. ಕಾಡುದಾರಿಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ನಡೆದು ಬರಲು ಮನೆಗಳಲ್ಲಿ ಪೋಷಕರು ಒಪ್ಪದ ಕಾರಣ ಈಗಾಗಲೇ ಹಲವರ ಶಿಕ್ಷಣ ಕುಂಠಿತವಾಗಿದೆ. ಇನ್ನು ಮಳೆ, ಚಳಿ, ಗಾಳಿ, ಬಿಸಿಲೆನ್ನದೆ ನಡೆಯುವ ತ್ರಾಸ ಮಕ್ಕಳಿಗೆ ತಪ್ಪಿಲ್ಲ. ಇದರ ಜೊತೆಗೆ ಅನಾರೋಗ್ಯ ಕಾರಣದಿಂದಲೂ ಹಲವರ ವಿದ್ಯಾಭ್ಯಾಸ ನಿಲ್ಲುತ್ತಿರುವುದು ದುರಂತವೇ ಸರಿ. ಪುಲಿಚೆರ್ಲು ಗ್ರಾಮದ ಪ್ರೌಢಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕುಂಠಿತವಾಗುತ್ತಿದೆ. ಇದಕ್ಕೆ ಕಾರಣ ದೂರದ ನಡಿಗೆ ಎನ್ನುತ್ತಿವೆ ಮೂಲಗಳು. ಈ ಶಾಲೆಗೆ ಸುತ್ತಮುತ್ತಲ 5 ಹಳ್ಳಿಗಳಿಂದ ವಿದ್ಯಾರ್ಥಿಗಳು ವ್ಯಾಸಂಗಕ್ಕಾಗಿ ಬರುತ್ತಿದ್ದು, ಮರಿಹಳ್ಳಿಯಿಂದ 15 ವಿದ್ಯಾರ್ಥಿಗಳು ಶಾಲೆಗೆ ಬರುತ್ತಿದ್ದು, ಇವರು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ 4 ಕಿಲೋಮೀಟರ್ ನಡೆಯಬೇಕಿದೆ. ಮುಮ್ಮನಹಳ್ಳಿ ಗ್ರಾಮದಿಂದ 5 ವಿದ್ಯಾರ್ಥಿಗಳು, ಇವರು 4 ಕಿಲೋಮೀಟರ್ ದೂರವನ್ನ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಸವಿಯಬೇಕಿದೆ. ತೋಕಲಹಳ್ಳಿ ಕೇವಲ 3 ವಿದ್ಯಾರ್ಥಿಗಳು ಮಾತ್ರ ಬರುತ್ತಿದ್ದು, ಇವರು 6 ಕಿಲೋಮೀಟರ್ ದೂರದಿಂದ ಬರಬೇಕಿದೆ. ಸೋಮನಹಳ್ಳಿಯಿಂದ 8 ಮಂದಿ ವಿದ್ಯಾರ್ಥಿಗಳು ಬರುತ್ತಿದ್ದು, ಇವರು 2 ಕಿಲೋಮೀಟರ್ ದೂರವನ್ನ ಪ್ರತಿನಿತ್ಯ ನಡೆಯಬೇಕಿದೆ. ಇನ್ನು ಕೊನೆಯದಾಗಿ ಕನ್ನಪ್ಪನಹಳ್ಳಿ 18 ವಿದ್ಯಾರ್ಥಿಗಳು ಬರುತ್ತಿದ್ದು, ಇವರು 4 ಕಿಲೋಮೀಟರ್ ದೂರವನ್ನ ಪ್ರತಿನಿತ್ಯ ಕ್ರಮಿಸಬೇಕಿದೆ. ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳನ್ನ ಕಳುಹಿಸಲು ಪೋಷಕರು ಹಿಂದೇಟು ಹಾಕಿ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸುತ್ತಿದ್ದಾರೆ. ಇನ್ನೂ ಹಲವರು ದೂರದ ಕಾರಣಕ್ಕೆ ಶಿಕ್ಷಣದಿಂದ ವಂಚಿತವಾಗುವಂತಾಗಿದೆ. ಇದೇ ರೀತಿಯ ಸಮಸ್ಯೆ ಶಿಡ್ಲಘಟ್ಟ ತಾಲೂಕಿನ ಮತ್ತೊಂದು ಗ್ರಾಮದಲ್ಲಿಯೂ ಈ ಹಿಂದೆ ಎದುರಾಗಿತ್ತು. ಗೌಡನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಸುತ್ತಮುತ್ತಲ ಹಳ್ಳಿಗಳಿಂದ ಮಕ್ಕಳು ನಡೆದು ಬರುತ್ತಿರುವುದನ್ನ ಕಂಡ ದಾನಿಗಳು ಈ ಸರ್ಕಾರಿ ಶಾಲೆಗೆ ಬಸ್ ಅನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಬಸ್ಗೆ ಅಗತ್ಯವಿರುವ ಇಂಧನ ಮತ್ತು ಅದರ ಚಾಲಕ ವೇತನ ಸೇರಿ ಇತರೆ ನಿರ್ವಹಣೆಯನ್ನ ಶಾಲೆಯ ಶಿಕ್ಷಕರೊಬ್ಬರು ವಹಿಸಿದ ಕಾರಣ ಆ ಶಾಲೆಯಲ್ಲಿ ಬಸ್ ಯಶಸ್ವಿಯಾಗಿ ಚಾಲನೆಯಲ್ಲಿದ್ದು, ಮಕ್ಕಳು ಕೂಡ ನಿರ್ಭೀತಿಯಿಂದ ಶಾಲೆಗೆ ಬರುತ್ತಿದ್ದಾರೆ. ಇದರಿಂದಾಗಿ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ. ಅದೇ ರೀತಿಯ ಸಂಕಷ್ಟ ಎದುರಿಸುತ್ತಿರುವ ಪುಲಿಚೆರ್ಲು ಪ್ರೌಢಶಾಲೆಗೂ ದಾನಿಗಳು ನೆರವು ನೀಡಿದಲ್ಲಿ ಸುತ್ತಮುತ್ತಲ ಗ್ರಾಮಗಳ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಲಿದೆ. ಪುಲಿಚೆರ್ಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 100 ಮಂದಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇಲ್ಲಿಗೆ ಸುತ್ತಮುತ್ತಲ 4-6 ಹಳ್ಳಿಗಳಿಂದ ವಿದ್ಯಾರ್ಥಿಗಳು ನಡೆದುಕೊಂಡು ಬರುತ್ತಿದ್ದಾರೆ. ಸುಬ್ಬರಾಯನಹಳ್ಳಿ, ಇಗ್ಲೆಟ್ಟಹಳ್ಳಿ, ಬೈರಗಾನಹಳ್ಳಿ, ತೇಮಸಂದ್ರ, ಬಳೆಹೊಸಹಳ್ಳಿ, ಮರಿಹಳ್ಳಿ, ಮುಮ್ಮನಹಳ್ಳಿ ಮುಂತಾದ ಹಳ್ಳಿಗಳಿಂದ ಮಕ್ಕಳು ಈ ಶಾಲೆಗೆ ಬರುತ್ತಾರೆ. ಗ್ರಾಮೀಣ ಮಕ್ಕಳು ಪ್ರತಿಭಾವಂತರು. ಅವರಿಗೆ ಶಾಲೆಯಲ್ಲಿ ಶಿಕ್ಷಣ ಸೇರಿದಂತೆ ಅಗತ್ಯ ಸೌಲಭ್ಯ ದೊರೆತಲ್ಲಿ ಶಿಕ್ಷಣದಿಂದ ವಂಚಿತರಾಗುವುದನ್ನು
ತಪ್ಪಿಸಬಹುದಾಗಿದೆ. ಮಳ್ಳಿಯಿಂದ ಪಲ್ಚರ್ ಸ್ಕೂಲ್ಗೆ ನಾನು ನಡೆದುಕೊಂಡು ಹೋಗ್ತೀನಿ. ಅದ್ರಿಗೆ ಮಳೆ ಆಗಲಿ ಗಾಳಿ ಆಗಲಿ ಬಂದರೂ ನಾನು ನಡೆದುಕೊಂಡೇ ಹೋಗ್ತೀನಿ. ಯಾಕಂದರೆ ನನಗೆ ಓದಬೇಕು ಅಂತ ಗುರಿ ಇದೆ. ಹಾಗಾಗಿ ನಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ಓದಬೇಕಂತ ಎಲ್ಲರೂ ಅನುಕೂಲ ಮಾಡಬೇಕಂತ. ತ್ರಿಷಾ, ನಾವು ಮರಳಿಂದ ಬರ್ತೀರಿ, ನಡ್ಕೊಂಡು ಹೋಗ್ಬೇಕು. ಮಳೆ ಬರಲಿ ಗಾಳಿ ಬರಲಿ ನೆನ್ಕೊಂಡೇ ಹೋಗ್ಬೇಕು, ನೆನ್ಕೊಂಡೇ ಬರಬೇಕು. ಇದ್ರಿಗೆ ಸಂಬಂಧಪಟ್ಟ ನನ್ನ ಅಧಿಕಾರಿಗಳು ವ್ಯವಸ್ಥೆ ಮಾಡಿದ್ವಿ ಕೇಳ್ಕೊಂತ. ಟೈಮ್ಗೆ ಹೋಗೋಕ್ಕಾಗಲ್ಲ. ಆದ್ದರಿಂದ ಬೆಳಗ್ಗೆ ಹೊತ್ತು ಮಳೆ ಬಂದರೂ ನಡ್ಕೊಂಡು ಹೋಗ್ತಾರೆ, ಸಾಯಂಕಾಲ ಹೊತ್ತು ಮಳೆ ಬಂದರೂ ನಡ್ಕೊಂಡು ಬರ್ತಾರೆ. ಸ್ವಲ್ಪ ಸಮಸ್ಯೆ ಆಗಿದೆ ಹುಡುಗರಿಗೆ. ಒಂದು 40-45 ಜನ ನಡ್ಕೊಂಡು ಹೋಗಿ ನಡ್ಕೊಂಡು ಬರಬೇಕು. ಬಸ್ಸು ಸ್ವಲ್ಪ ಏನೋ ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ಕೇಳ್ಕೊಂತೀವಿ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಗ್ರಾಮೀಣ ಭಾಗದಿಂದ ಸಾರ್ವಜನಿಕ ಬಸ್ ಸಂಚಾರ ಇರುವ ಮುಖ್ಯ ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುವ ಕ್ರಾಸ್ಗಳಲ್ಲಿ ಪ್ರಯಾಣಿಕರಿಗೆ ತಮ್ಮ ಮಾರ್ಗದ ಬಸ್ ಬರುವವರೆಗೂ ಮಳೆ ಬೇಸಿಲಿನಿಂದ ರಕ್ಷಣೆ ಪಡೆಯಲು ಮತ್ತು ವಿಶ್ರಮಿಸಲು ಅನುಕೂಲಕ್ಕಾಗಿ ಪ್ರಯಾಣಿಕರ ತಂಗುದಾಣಗಳನ್ನು ನಿರ್ಮಿಸಲಾಗಿದೆ. ಆದರೆ ಬಾಗೇಪಲ್ಲಿ ತಾಲೂಕಿನಲ್ಲಿ ಹಾಗೆ ನಿರ್ಮಿಸಲಾಗಿರುವ ತಂಗುದಾಣಗಳು ಇಂದು ಉಪಯೋಗಕ್ಕೆ ಬಾರದಂತಾಗಿರುವುದು ಮಾತ್ರ ವಿಪರ್ಯಾಸ. ಬಾಗೇಪಲ್ಲಿ ತಾಲೂಕಿನ ನಲ್ಲಪರೆಡ್ಡಿಪಲ್ಲಿ, ಚನ್ನರಾಯನಪಲ್ಲಿ, ಚೆನ್ನೇಪಲ್ಲಿ ಸೇರಿದಂತೆ ಬಾಗೇಪಲ್ಲಿ ಪಟ್ಟಣದ ಗೂಳೂರು ಸರ್ಕಲ್ ಬಳಿ ತಂಗುದಾಣಗಳನ್ನು ನಿರ್ಮಿಸಲಾಗಿದೆ. ಕೆಲ ತಂಗುದಾಣಗಳು ನಿರ್ಮಿಸಿ ಅನೇಕ ವರ್ಷಗಳೇ ಕಳೆದಿವೆ. ಇನ್ನು ಕೆಲವು ಇತ್ತೀಚಿನ ವರ್ಷಗಳಲ್ಲಿಯೇ ನಿರ್ಮಿಸಿರುವುದಾಗಿದೆ. ಆದರೆ ಸಾವಿರಾರು ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಈ ತಂಗುದಾಣಗಳು ಪ್ರಸ್ತುತ ಉಪಯೋಗಕ್ಕೆ ಬಾರದಂತಾಗಿವೆ. ಬಾಗೇಪಲ್ಲಿ ತಾಲೂಕಿನ ನಲ್ಲಪರೆಡ್ಡಿಪಲ್ಲಿ ಕ್ರಾಸ್ ಬಳಿ 2016-17ನೇ ಸಾಲಿನ KLLADP ಯೋಜನೆಯಡಿ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರಯಾಣಿಕರ ತಂಗುದಾಣ ನಿರ್ಮಿಸಲಾಗಿದೆ. ಇದರ ಉಪಯೋಗ ಮಾತ್ರ ಪ್ರಯಾಣಿಕರಿಗೆ ದೊರೆಯುತ್ತಿಲ್ಲ. ಬದಲಿಗೆ ಸಿನಿಮಾ ಪೋಸ್ಟರ್ಗಳನ್ನು ಅಂಟಿಸಲು ಸೀಮಿತವೆಂಬಂತಾಗಿದೆ. ಇದರ ಜೊತೆಗೆ ಪುಡಾರಿಗಳು ಮದ್ಯ ಸೇವನೆಗೆ ಸೂಕ್ತ ಜಾಗವಾಗಿ ಬದಲಾಗಿವೆ. ಕಟ್ಟಡ ಉತ್ತಮವಾಗಿದ್ದು ಸುಸ್ಥಿತಿಯಲ್ಲಿದ್ದರೂ ಹಲವು ವರ್ಷಗಳ ಹಿಂದೆ ಯಾವುದೋ ನೀರಾವರಿ ಕಾಮಗಾರಿ ನೆಪದಲ್ಲಿ ನಲ್ಲಪರೆಡ್ಡಿಪಲ್ಲಿ ಕೆರೆಯ ಕೋಡಿ ಇರುವ ಜಾಗದಿಂದ ರಸ್ತೆ ಬದಿ ದೊಡ್ಡ ಮಟ್ಟದ ಕಾಲುವೆ ತೆರೆಯಲಾಗಿದೆ. ಹಾಗೆ ತೆರೆದಿರುವ ಕಾಲುವೆ ಪ್ರಯಾಣಿಕರ ತಂಗುದಾಣದ ಮುಂಭಾಗದಲ್ಲೂ ತೋಡಿದ್ದು ಆ ಕಾಲುವೆಯನ್ನು ದಾಟಲಾಗದಷ್ಟು ಆಳವಾಗಿದೆ. ಇದರಿಂದಾಗಿ ಬಸ್ಗಾಗಿ ಕಾಯುವ ಪ್ರಯಾಣಿಕರು ಮರದ ಕೆಳಗೆಯೋ ಅಥವಾ ರಸ್ತೆ ಬದಿಯಲ್ಲೋ ಆಸರೆ ಪಡೆಯುತ್ತಾರೆ ಹೊರತು ಈ ತಂಗುದಾಣದ ಒಳಗೆ ಹೋಗಲು ಸಾಧ್ಯವಾಗುತ್ತಿಲ್ಲ. ನಮ್ಮ ಗ್ರಾಮದ ಕ್ರಾಸ್ನಲ್ಲಿ ಪ್ರಯಾಣಿಕರಿಗಾಗಿ ತಂಗುದಾಣ ಇದ್ದರೂ ಅದರ ಮುಂಭಾಗದಲ್ಲಿ ತೆಗೆದ ಕಾಲುವೆಯಿಂದಾಗಿ ತಂಗುದಾಣದೊಳಗೆ ಹೋಗಲು ಹಿಂಜರಿಯಬೇಕಾಗಿದೆ. ಒಂದು ವೇಳೆ ಬೇರೆ ಕಡೆಯಿಂದ ತಂಗುದಾಣ ಸುತ್ತಿಕೊಂಡು ಹೋದಾಗ ಬಸ್ ಬಂದ ತಕ್ಷಣ ಓಡಿ ಹೋಗಿ ಬಸ್ ಹತ್ತಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ತಂಗುದಾಣವಿದ್ದರೂ ಬಳಸಲಾಗುತ್ತಿಲ್ಲ ಎಂದು ಪ್ರಯಾಣಿಕರು ಅಳಲು ತೋಡಿಕೊಂಡಿದ್ದಾರೆ. ಇನ್ನು ನಲ್ಲಪರೆಡ್ಡಿಪಲ್ಲಿ ಗ್ರಾಮದ ಎನ್ ರವಿಚಂದ್ರ ಮಾತನಾಡಿ, ದಿಢೀರ್ ಮಳೆ ಬಂದಾಗ ಅಥವಾ ಬಸ್ ತಡವಾದಾಗ ಪ್ರಯಾಣಿಕರ ತಂಗುದಾಣದಲ್ಲಿ ವಿಶ್ರಮಿಸಲು ಸಾಧ್ಯವಾಗದಂತೆ ತಂಗುದಾಣದ ಮುಂದೆ ಕಾಲುವೆ ತೆಗೆದು ಅಡ್ಡಿಪಡಿಸಲಾಗಿದೆ. ಸದ್ಯಕ್ಕೆ ಕಾಲುವೆ ಕಾಮಗಾರಿ 3 ವರ್ಷಗಳಿಂದ ಸ್ಥಗಿತವಾಗಿದ್ದು ಪುನರಾರಂಭವಾಗುವ ಲಕ್ಷಣಗಳು ಕಾಣುತ್ತಿಲ್ಲ. ಇದರಿಂದಾಗಿ ವಯೋವೃದ್ಧರು, ರೋಗಿಗಳು, ವಿದ್ಯಾರ್ಥಿಗಳು ರಸ್ತೆ ಬದಿಯಲ್ಲೇ ಕುಳಿತು ಬಸ್ಗಾಗಿ ಕಾಯುವ ಪರಿಸ್ಥಿತಿ ಎದುರಾಗಿದೆ ಎಂದು ತಿಳಿಸಿದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ,
300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 991111 ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬ್ಯುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ತೆರವು ಪಡೆಯುತ್ತಿದ್ದ ವೇಳೆ ಸಾರಿಗೆ ಬಸ್ ಒಂದು ಕಂದಕಕ್ಕೆ ಉರುಳಿ ಬಿದ್ದ ಘಟನೆ ಇಂದು ನಂಜನಗೂಡು ತಾಲೂಕಿನಲ್ಲಿ ನಡೆದಿದೆ. ಈ ಅವಘಡದಲ್ಲಿ ಚಾಲಕ ಸೇರಿ 3 ಗಂಭೀರ ಗಾಯಗಳಾಗಿದ್ದು, ನಂಜನಗೂಡು ತಾಲೂಕಿನ ಮರಡಿಹುಂಡಿ ಗ್ರಾಮದ ಬಳಿ ಘಟನೆ ನಡೆದಿದೆ. ತಿರುವು ಪಡೆಯುತ್ತಿದ್ದ ವೇಳೆ ಸಾರಿಗೆ ಬಸ್ ಒಂದು ಕಂದಕಕ್ಕೆ ಉರುಳಿ ಬಿದ್ದ ಘಟನೆ ಇಂದು ನಂಜನಗೂಡು ತಾಲೂಕಿನಲ್ಲಿ ನಡೆದಿದೆ. ಈ ಅವಘಡದಲ್ಲಿ ಚಾಲಕ ಸೇರಿ 3 ಗಂಭೀರ ಗಾಯಗಳಾಗಿದ್ದು, ನಂಜನಗೂಡು ತಾಲೂಕಿನ ಮರಡಿಹುಂಡಿ ಗ್ರಾಮದ ಬಳಿ ಘಟನೆ ನಡೆದಿದೆ. ನಂಜನಗೂಡು ತಾಲೂಕಿನ ಬಿಳುಗಲಿ ಗ್ರಾಮದಿಂದ ಹೊಸಕೋಟೆ ಮಾರ್ಗವಾಗಿ ಮೈಸೂರಿಗೆ ತೆರಳುತ್ತಿದ್ದ 346ನೇ ನಂಬರಿನ ಸಾರಿಗೆ ಬಸ್ ಅಪಘಾತಕ್ಕೆ ಒಳಗಾದ ಬಸ್ ಆಗಿದೆ. ಕಂದಕಕ್ಕೆ ಬಸ್ ಉರುಳಲು ಚಾಲಕನ ಅತಿ ವೇಗವೇ ಕಾರಣ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ವೇಗವಾಗಿ ಬಂದು ತಿರುವು ಪಡೆಯುತ್ತಿದ್ದ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಬಸ್ ಪಲ್ಟಿಯಾಗಿ ಬಿದ್ದಿದೆ. ಸುಮಾರು 25ಕ್ಕೂ ಹೆಚ್ಚು ಪ್ರಯಾಣಿಕರು ಬಸ್ನಲ್ಲಿ ತೆರಳುತ್ತಿದ್ದು, ಬಸ್ ಚಾಲಕ ಸೇರಿ 3 ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿವೆ. 10ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವಿಷಯ ತಿಳಿದು ವರುಣ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲು ಮಾಡಿಕೊಂಡು ಗಾಯಾಳುಗಳನ್ನು ಮೈಸೂರಿನ ಕೆಆರ್ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಸಂಜೆಯಾದ ಕೂಡಲೇ ಹೋಮ್ ಮೇಡ್ ಕುರುಕುಲು ತಿಂಡಿ, ಬಿಸಿ ಬಿಸಿ ಕಾಫಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಅಂತಹ ಬಗೆ ಬಗೆಯ ತಿಂಡಿಗಳ ಆಹಾರ ಮೇಳ ಎಂದರೆ ಯಾರು ತಾನೇ ಹೋಗಲ್ಲ. ಹೋದವರು ಸುಮ್ಮನೆ ಇರಲು ಸಾಧ್ಯವೇ?
ಏನೋ ಒಂದು ಖರೀದಿಸಿ ಬಾಯಿ ಚಪಲ ತೀರಿಸಿಕೊಳ್ಳಲೇಬೇಕಲ್ಲ. ಯಾಕೆ ಇಷ್ಟೆಲ್ಲ ತಿಂಡಿಗಳ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಸಂದೇಹ ಬೇಡ. ನಾವು ಹೇಳಲು ಹೊರಟಿರೋದೇ ತಿಂಡಿಗಳ ಬಗ್ಗೆ, ಅದರಲ್ಲೂ ಆಹಾರ ಮೇಳದ ಬಗ್ಗೆ. ಹಾಗಾದ್ರೆ ಎಲ್ಲಿ ಇದೆ ಆಹಾರ ಮೇಳ ಅಂತ ಬಾಯಲ್ಲಿ ನೀರೂರಿಸಬೇಡಿ, ಮುಂದೆ ನೋಡಿ. ಎಲ್ಲಿ ನೋಡಿದ್ರೂ ಮಾವಿನ ಹಣ್ಣಿನ ಗಮಲ. ಅಷ್ಟೇನಾ? ಮಾವಿನ ಹಣ್ಣಿನಲ್ಲಿ ಮಾಡಿದ ಪದಾರ್ಥಗಳೇ ಬಾಯಲ್ಲಿ ನೀರೂರಿಸುತ್ತಿದ್ದು, ಬರೋ ಎಲ್ಲರೂ ಯಾವುದೋ ಒಂದು ತಿಂಡಿ ಖರೀದಿ ಮಾಡುವುದು, ಅದರಲ್ಲಿ ಮಾವಿನ ಹಣ್ಣಿನ ಫ್ಲೇವರ್ ಟೇಸ್ಟ್ ಮಾಡೋದು ಸಾಮಾನ್ಯವಾಗಿತ್ತ. ಎಷ್ಟಕ್ಕೂ ಈ ಆಹಾರ ಮೇಳ ಆಯೋಜಿಸಿದ್ದು ಚಿಕ್ಕಬಳ್ಳಾಪುರದ ವಾಸವಿ ಕಲ್ಯಾಣ ಮಂಟಪದಲ್ಲಿ. ವಾಸವಿ ಅಂದರೆ ವೈಶ್ಯರ, ವೈಶ್ಯರು ಅಂದರೆ ವ್ಯಾಪಾರ. ವ್ಯಾಪಾರದಲ್ಲಿ ಪುರುಷ ಮಹಿಳೆ ಎಂಬ ಭೇದ ತೋರಿಸೋಕೆ ಸಾಧ್ಯವೇ? ಹಾಗಾಗಿಯೇ ವೈಶ್ಯ ಮಹಿಳಾ ವೃಂದದವರು ತಾವೇನು ಕಡಿಮೆ ಇಲ್ಲ ಅಂತ ಈ ಆಹಾರ ಮೇಳವನ್ನ ಆಯೋಜಿಸಿದ್ರ. ಆಹಾರ ಮೇಳದಲ್ಲಿ ಎಲ್ಲ ರೀತಿಯ ಪದಾರ್ಥಗಳನ್ನ ತಯಾರು ಮಾಡುವ ಜೊತೆಗೆ ಅವುಗಳನ್ನ ಶಿಸ್ತಾಗಿ ಗ್ರಾಹಕರಿಗೆ ವಿತರಿಸುವುದನ್ನು ಮಾಡಿದ್ರ. ಮಾತ್ರವಲ್ಲ, ತಿಂಡಿ ಖರೀದಿಸಿದ ಗ್ರಾಹಕರಿಂದ ಹಣ ವಸೂಲಿ ಮಾಡುವುದನ್ನು ಮರೆಯಲಿಲ್ಲ. ಆ ಮೂಲಕ ವ್ಯಾಪಾರ ವಹಿವಾಟು ನಡೆಸುವಲ್ಲಿ ತಾವೇನೂ ಕಡಿಮೆ ಇಲ್ಲ ಎಂಬುದನ್ನ ವಾಸವಿ ಮಂಡಳಿಯ ಮಹಿಳೆಯರು ತೋರಿಸಿಕೊಟ್ರ. ಜೈ ವಾಸವಿ. ನಾನು ರಾಣಿ ಪ್ರಭಾಕರ್ ಅಂತ ವೈಕುಂಠ ಮಜ್ಜಾ ಮಂಡಳಿ ವಾಸಿ ಮಹಿಳಾ ಮಂಡಳಿಯಿಂದ ಪ್ರೆಸಿಡೆಂಟ್ ಆಗಿದ್ದೀನಿ. ಇಲ್ಲಿ ವಾರನೂ ನಮ್ಮ ಸಂಘದಲ್ಲಿ ಸಂಘ ನಡೆಯುತ್ತೆ. ಯಾವಾಗ್ಲೂ ನಾವು ಮೊದಲೇ ದೇವರ ನಾಮಗಳೆಲ್ಲ ನಡೆಸ್ತಾ ಇದ್ವಿ, ಆಮೇಲೆ ಭಗವದ್ಗೀತೆ ನಡೆಸ್ತಾ ಇದ್ವಿ, ಅದ್ರ ಜೊತೆ ಕಲ್ಚರಲ್ ಆಕ್ಟಿವಿಟೀಸ್ ಶುರು ಮಾಡಿದ್ವಿ. ಮತ್ತೆ ಒಂದಿನ ಯಾಕೆ ನಾವು ಸರಿಯಾಗಿರೋ ತಿಂಡಿಗಳು, ಸಿಹಿಯಾದ ತಿಂಡಿಗಳು, ಅನಾದಿ ಕಾಲದಿಂದ ನಡೆದಿರೋ ತಿಂಡಿಗಳೆಲ್ಲ ಮರ್ತೋಗಿ ಯಾವಾಗಲೂ ಬೋಂಡ ಬಜ್ಜಿ ಚರ್ಮುರಿ ತಿನ್ನೋ ಸಾಮಾನ್ಯ. ಒಂದು ಸ್ಪೆಷಲ್ ಚರ್ಮುರಿ ತಿಂಡಿಗಳನ್ನ ಕೋಣ ಅಂತಂದ್ಬಿಟ್ಟು ನಾವು ಮೋಟಿವೇಟ್ ಮಾಡೋಣ ಅಂತಂದ್ಬಿಟ್ಟು ನಮ್ಮ ಹೆಣ್ಮಕ್ಳೆಲ್ಲ ಬಿಸಿಲು ಬೇಗ ಎಲ್ಲರೂ ಒಣಗೋಗಿದ್ರು, ಅವ್ರನ್ನೆಲ್ಲ ಸ್ವಲ್ಪ ಕುಣಿಸೋಣ, ನಗಸೋಣ, ನಾವು ಆರಾಮಾಗಿರೋಣ, ಚೆನ್ನಾಗಿ ಮಾಡ್ಸೋಣ ಅಂತ ಅಂದ್ಬಿಟ್ಟು ಇದು ಮಾಡಿಸ್ತಾ ಇದೀವಿ ಕಾರ್ಯಕ್ರಮನ. ನೋಡಿ ಇವಾಗ ನಮ್ಮ ಚೋಲ್ಟೆ ನೋಡಿದ್ರಲ್ಲ, ಇಷ್ಟೊತ್ತು ಎಷ್ಟು ಜನ ತುಂಬಿದ್ದಾರೆ, ಅವ್ರು ಎಷ್ಟು ಖುಷಿ ಆಗ್ತಾ ಇದ್ದಾರೆ ಅಂತಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಗುಡ್ಬಂಡೆಯಿಂದ 15 ಜನ ಜೊತೆಗಳು ಬಂದಿದ್ದಾರೆ, ಎಷ್ಟೊಂದು ಲಾರಿಗಳೆಲ್ಲ ಬರ್ತಾ ಇದೆ, ಅದೆಲ್ಲರೂ ಬರ್ತಾ ಇದ್ದಾರೆ. ಆದ್ರಿಂದ ನಮ್ಗೆ ಅದು ಖುಷಿ ಆಗುತ್ತೆ, ನಮ್ಗೆಲ್ಲರೂ ಚುರುಕಾಗ್ತಾರೆ ಜನ ಅಂತ ಅಂದ್ಬಿಟ್ಟು ಮಾಡಿಸ್ತಾ ಇದೀವಿ ಅಷ್ಟೇ. ನಮ್ಗೆ ಜನ ಜೈಬಾಸ್ವಿ. ಇನ್ನು ಮೇಳದಲ್ಲಿ ಯಾವ ಪದಾರ್ಥ ಮಾಡಲಾಗಿತ್ತು ಅನ್ನೋದನ್ನ ಹೇಳಿದ್ರೆ ನಿಮ್ಮ ಬಾಯಲ್ಲಿಯೂ ನೀರೂರಬಹುದಾ? ಈಗ ಹೇಳಿ ಕೇಳಿ ಮಾವಿನಕಾಯಿಯ ಸೀಸನ್. ಮಾವಿನಕಾಯಿ ಮತ್ತು ಹಣ್ಣಿನ ಪದಾರ್ಥ ಇಲ್ಲದೆ ಆಹಾರ ಮೇಳ ನಡೆಯಲು ಸಾಧ್ಯವೇ? ಅದರಲ್ಲೂ ಮಾವು ಹಣ್ಣುಗಳ ರಾಜ ಎಂಬ ಖ್ಯಾತಿಗೆ ಪಾತ್ರವಾಗಿದೆ. ಇಂತಹ ಹಣ್ಣಿನ ಸೀಸನ್ನಲ್ಲಿ ಮಾವಿನ ಹಣ್ಣಿಲ್ಲದೆ ಯಾವುದೇ ಪದಾರ್ಥ ಮಾಡಿದರೆ ಅದಕ್ಕೆ ಪ್ರಾಮುಖ್ಯತೆ ಬರೋದಾದ್ರೂ ಹೇಗೆ ಅಲ್ವೇ? ಹಾಗಾಗಿಯೇ ಪಾನಿಪುರಿಯಿಂದ ನೊಚ್ಚಿನ ಉಂಡೆಯವರೆಗೂ ಎಲ್ಲ ಪದಾರ್ಥಗಳಲ್ಲಿಯೂ ಮಾವು ರಾರಾಜಿಸುತ್ತಿತ್ತ. ಮಾವಿನ ಜಾಮೂನು, ಮಾವು ನುಚ್ಚಿನ ಉಂಡೆ, ಮಾವಿನ ಪಾನಿಪುರಿ, ಹೀಗೆ ಮಾವಿನಿಂದಲೇ ತಯಾರಿಸಿದ ಬಗೆಯ ತಿನಿಸುಗಳು ಬಾಯಲ್ಲಿ ನೀರೂರಿಸುತ್ತಿದ್ರೆ, ಮತ್ತೊಂದು ಕಡೆ ನೇರಳೆಯು ತಾನೇನು ಕಮ್ಮಿ ಎಂದು ರಾರಾಜಿಸುತ್ತಿತ್ತ. ಕಪ್ಪು ಸುಂದರಿಯಾದ ನೇರಳೆ ಹಣ್ಣಿನಿಂದ ಮಾಡಿದ ಪದಾರ್ಥಗಳನ್ನ ಸವಿದ ಗ್ರಾಹಕರಂತೂ ಫುಲ್ ಖುಷಿಯಾಗಿದ್ರ. ಇವೆಲ್ಲ ನವನವೀನ ತಿನಿಸುಗಳ. ಹಳಬರು ಅಂದ್ರೆ ಅದೇ ಕಣ್ರಿ, ವಯೋವೃದ್ಧರು ಬಂದ್ರೆ ಏನಿದೆ ಇಲ್ಲಿ ತಿನ್ನಲು ಅಂತ ಹುಬೇರಿಸಬೇಡಿ. ಹಳೆ ಕಾಲದ ತಿನಿಸುಗಳಿಗೂ ಆಹಾರ ಮೇಳದಲ್ಲಿ ಮೇಲ್ಪಂಕ್ತಿ ಹಾಕಲಾಗಿತ್ತ. ಸಜ್ಜೆ ರೊಟ್ಟಿ, ಅಕ್ಕಿ ರೊಟ್ಟಿಯಿಂದ ಬಗೆಯ ಹಳೆಯ ಕಾಲದ ಪದಾರ್ಥಗಳನ್ನ ಸಿದ್ಧಪಡಿಸಿ ಮಾರಾಟಕ್ಕೆ ಇಡಲಾಗಿತ್ತ. ಇನ್ನು ಬೆಲೆ ಅಂತೀರಾ, ಅದು ಕೂಡ ಹೊರಗಿನ ಮಾರುಕಟ್ಟೆಗಿಂತ ಇಲ್ಲಿ ಕಡಿಮೆಯೇ ಆಗಿತ್ತ. ಹಾಗಾದ್ರೆ ಇಂದು ಹೋಗಿ ತಿಂಡಿ ತಿಂದು ಬರೋಣ ಅಂತ ರೆಡಿಯಾಗೋದು ಬೇಡ, ಯಾಕೆಂದ್ರೆ ಇದು ಒಂದು ದಿನಕ್ಕೆ ಮಾತ್ರ ಸೀಮಿತವಾದ ಆಹಾರ ಮೇಳ. ಅದು ಶನಿವಾರ ಸಂಜೆಯೇ ಮುಕ್ತಾಯವಾಗಿದೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಳೆದ 4 ವರ್ಷಗಳಿಂದ ಪರಿಹಾರದ ವಿಚಾರವಾಗಿ ನೆನೆಗುದಿಗೆ ಬಿದ್ದಿದ್ದ ಮನೆಗಳ ತೆರವು ಕಾರ್ಯಾಚರಣೆ ಕೊನೆಗೂ ನಡೆಯಿತು. ತಿಪಟೂರು ತಾಲೂಕಿನ ಕರಡಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ರಾಷ್ಟ್ರೀಯ ಹೆದ್ದಾರಿ 206ರ ಸರ್ವೆ ನಂಬರ್ 215ರಲ್ಲಿದ್ದ ಸುಮಾರು 15ಕ್ಕೂ ಹೆಚ್ಚು ಮನೆಗಳ ತೆರವಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ತಿಪಟೂರು ಪೊಲೀಸರ ಸಹಯೋಗದಲ್ಲಿ ಇಂದು ಕಾರ್ಯಾಚರಣೆ ನಡೆಸಿ ತೆರವುಗೊಳಿಸಲಾಯಿತು.
ತಿಪಟೂರು ತಾಲೂಕಿನ ಕರಡಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ರಾಷ್ಟ್ರೀಯ ಹೆದ್ದಾರಿ 206ರ ಸರ್ವೆ ನಂಬರ್ 215ರಲ್ಲಿದ್ದ ಸುಮಾರು 15ಕ್ಕೂ ಹೆಚ್ಚು ಮನೆಗಳ ತೆರವಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ತಿಪಟೂರು ಪೊಲೀಸರ ಸಹಯೋಗದಲ್ಲಿ ಇಂದು ಕಾರ್ಯಾಚರಣೆ ನಡೆಸಿ ತೆರವುಗೊಳಿಸಲಾಯಿತು. ಡಿವೈಎಸ್ಪಿ ವಿನಾಯಕ್, ತಹಸೀಲ್ದಾರ್ ಪವನ್ ಕುಮಾರ್ ನೇತೃತ್ವದಲ್ಲಿ ಮನೆಗಳ ತೆರವಿಗೆ ಪೊಲೀಸ್ ಬಂದೋಬಸ್ತಿನಲ್ಲಿ ತೆರವು ಕಾರ್ಯಾಚರಣೆ ಯಶಸ್ವಿಯಾಯಿತು. ಹೆದ್ದಾರಿಗೆ ಹೋಗುವ ಜಾಗದಲ್ಲಿ ನಿರ್ಮಾಣವಾಗಿದ್ದ ನಿವಾಸಗಳಿಗೆ ಈಗಾಗಲೇ ಪರಿಹಾರ ನೀಡಲಾಗಿದ್ದು, ಇದರಲ್ಲಿ ಹಲವರು ನ್ಯಾಯಾಲಯದ ಮೆಟ್ಟಿಲೇರಿದ ಕಾರಣ ತೆರವು ಕಾರ್ಯಾಚರಣೆ ವಿಳಂಬವಾಗಿತ್ತು. ಆದರೆ ನ್ಯಾಯಾಲಯದಲ್ಲಿಯೂ ತೆರವುಗೊಳಿಸಲು ಆದೇಶ ನೀಡಿದ ಕಾರಣ ಇಂದು ಅಧಿಕಾರಿಗಳು ತೆರವು ಕಾರ್ಯಾಚರಣೆ ಕೈಗೊಂಡ್ರ. ಈ ಸಂಬಂಧ ಕರಡಿ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ದೇವರಾಜ್ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಗ್ರಾಮದಲ್ಲಿ ನಡೆಯುತ್ತಿದ್ದು, ರಸ್ತೆಯ ಪಕ್ಕದಲ್ಲಿದ್ದ ಮನೆಗಳಿಂದ ಕಾಮಗಾರಿ ಸ್ಥಗಿತವಾಗಿತ್ತು ಎಂದ್ರ. ಮನೆಗಳನ್ನ ತೆರವುಗೊಳಿಸಲು 4 ವರ್ಷಗಳ ಹಿಂದೆಯೇ ನೋಟಿಸ್ ನೀಡಲಾಗಿತ್ತು. ಆದರೆ ಕೆಲ ವ್ಯಕ್ತಿಗಳು ಪರಿಹಾರದ ವಿಚಾರವಾಗಿ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ರ. ಇದರಿಂದ 4 ವರ್ಷಗಳಿಂದ ಕಾರ್ಯಾಚರಣೆ ನಡೆಸಲು ಸಾಧ್ಯವಾಗಿರಲಿಲ್ಲ. ಅಲ್ಲದೆ ಮನೆಗಳ ಮಾಲೀಕರಿಗೆ ಯಾವುದೇ ರೀತಿಯ ಪರಿಹಾರವೂ ದೊರಕಿಲ್ಲ. ಆದಷ್ಟು ಶೀಘ್ರ ಸಂಬಂಧಪಟ್ಟ ಅಧಿಕಾರಿಗಳು ಕರಡಿ ಗ್ರಾಮದಲ್ಲಿ ಮನೆ ಕಳೆದುಕೊಂಡ ಕುಟುಂಬಗಳಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ರು. ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತೆರವುಗೊಳಿಸೋಕ್ಕೆ 4 ವರ್ಷದಿಂದ ಇಲ್ಲಿ ಯಾರೋ ಖಾಸಗಿ ವ್ಯಕ್ತಿಯೊಬ್ಬ ಈ ಜಮೀನಿಗೆ ಹೈಕೋರ್ಟ್ಗೆ ಹೋಗಿ ಅನುದಾನ ಅವ್ರಿಗೆ ಪರಿಹಾರ ಸಿಗದಂಗೆ ಮಾಡಿದ್ದು. ಈ ಕೇಸ್ ಹೈಕೋರ್ಟ್ನಲ್ಲಿ ನಡೀತಾ ಇದ್ದು, ಇವರು ನಮ್ಮ ಕೆಲವು ಅಸಹಾಯಕರು, ಪಾಪ ಶಕ್ತಿಯಿಲ್ಲದ ಬಡವರು ಮನೆಗಳಿದ್ದವರು, ಅವ್ರು ಯಾರನ್ನೂ ಹೋಗಿ ಅಪ್ರೋಚ್ ಮಾಡೋಕ್ಕಾಗ್ದಲೇ ಸುಮಾರು 3ರಿಂದ 4 ವರ್ಷ ಆಗಿದೆ. ಆದರೆ ಇವರು ಕೋರ್ಟ್ ಮುಖಾಂತರ ಅವ್ರಿಗೆ ಬರಬೇಕಾದಂಥ ಪರಿಹಾರ ಹಣವನ್ನು ಕೋರ್ಟಿಗೆ ಡಿಪಾಸಿಟ್ ಮಾಡಿರ್ತಾರೆ. ಈಗ ರಸ್ತೆ ಸಾವಿರಾರು ಕೋಟಿ ಮಾಡಿ ಸಾರ್ವಜನಿಕರಿಗೆ ರಸ್ತೆ ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ಇವತ್ತಿನ ದಿನ ಪೊಲೀಸ್ ಸಿಬ್ಬಂದಿ, ಇಲಾಖೆಯವರು, ಜಿಲ್ಲಾಧಿಕಾರಿಗಳು ವರ್ಗದವರು, ಪೊಲೀಸ್ ಎಲ್ಲರೂ ಸೇರಿ ತೆರವುಗೊಳಿಸ್ತಾ ಇದ್ದಾರೆ. ತಹಸೀಲ್ದಾರ್ ಪವನ್ ಕುಮಾರ್ ಮಾತನಾಡಿ, ಕರಡಿ ಗ್ರಾಮದ ಮನೆಗಳ ಮಾಲೀಕರಿಗೆ 4 ವರ್ಷಗಳ ಹಿಂದೆಯೇ ನೋಟಿಸ್ ನೀಡಲಾಗಿತ್ತು. ಕೆಲ ವ್ಯಕ್ತಿಗಳ ಪರಿಹಾರದ ವಿಚಾರವಾಗಿ ನ್ಯಾಯಾಲಯಕ್ಕೆ ಹೋಗಿದ್ರ. ನಂತರ ಹಣ ಬಿಡುಗಡೆಯಾಗಿದ್ದು, ಮನೆಗಳ ಮಾಲೀಕರು ದಾಖಲೆಗಳನ್ನು ನ್ಯಾಯಾಲಯಕ್ಕೆ ನೀಡಿ ಪರಿಹಾರ ಪಡೆಯುವಂತೆ ತಿಳಿಸಲಾಗಿತ್ತು. ಈವರೆಗೂ ಮನೆಯ ಮಾಲೀಕರು ನ್ಯಾಯಾಲಯಕ್ಕೆ ಯಾವುದೇ ರೀತಿಯ ದಾಖಲೆ ನೀಡಿಲ್ಲ ಎಂದು ತಿಳಿಸಿದ್ರ. ಒಟ್ಟಿನಲ್ಲಿ ದಾಖಲೆ ನೀಡದ ಕಾರಣಕ್ಕೆ ಮನೆ ಕಳೆದುಕೊಂಡವರಿಗೆ ಪರಿಹಾರ ಸಿಗುವ ನಿರೀಕ್ಷೆ ಇಲ್ಲ ಎಂಬಂತಾಗಿದ್ದು, ಅಧಿಕಾರಿಗಳು ಮನೆಗಳ ತೆರವು ಕಾರ್ಯಾಚರಣೆ ಕೈಗೊಂಡಿದ್ದಾರೆ. ಭಾನುವಾರ ಸಂಜೆ ವೇಳೆಗೆ ಎಲ್ಲಾ ಮನೆಗಳು ತೆರವು ಕಾರ್ಯಾಚರಣೆ ಪೂರ್ಣಗೊಳ್ಳಲಿದ್ದು, ಹೆದ್ದಾರಿ ಕಾಮಗಾರಿಗೆ ಇದ್ದ ಅಡ್ಡಿ ತೊರೆದಂತಾಗಿದೆ. 18 ಕುಟುಂಬಗಳಿದೆ. ಅದರಲ್ಲಿ 10 ಕುಟುಂಬ ಯಾರು ಕೇಳ್ತಾ ಇದ್ದಾರೋ ಅವ್ರಿಗೆಲ್ಲ ನಾವು ಓಲ್ಡ್ ಏಜ್ ಹೋಮು ಮತ್ತು ಸಮುದಾಯ ಭವನಲ್ಲಿ ನಾವು ಒಂದು ಪರ್ಯಾಯ ವ್ಯವಸ್ಥೆನ ಮಾನವೀಯತೆ ದೃಷ್ಟಿಯಿಂದ ನಾವು ಮಾಡಿದ್ದೀವಿ ಸರ್. ಯಾರಿಗೂ ಅನಾನುಕೂಲ ಆಗದಾಗೆ ನಾವು ಇದನ್ನು ಮುನ್ನೆಚ್ಚರಿಕೆಯಿಂದ ಕಾನೂನು ರೀತಿಯ ನಿಯಮಾನುಸಾರ ಎಲ್ಲ ಇದರಿಂದನೂ ಸಹ ನಾವು ಇದನ್ನು ಕರ್ತವ್ಯನ ಮಾಡ್ತಾ ಇದ್ದೀವಿ ಸರ್. ಆಗಿದೆ, ಅದಕ್ಕೋಸ್ಕರ ಸ್ವಲ್ಪ ದಿನಗಳ ಮಟ್ಟಿಗೆ ಮಾತ್ರ ನಮ್ಮ ಕಡೆಯಿಂದ ಮಾಡ್ತೀವಿ. ಅದಾದಮೇಲೆ ಅವರು ಏನು ರೆಂಟೆಡ್ ಹೌಸು ಅಥವಾ ಏನಾದರೂ ಬೇರೆಲ್ಲ ಅವ್ರು ಹೋಗೋಕ್ಕಾಗ್ತದೆ. ಬಟ್ SLA ಅವರು ಹೇಳಿದ್ದಾರೆ, ಅವ್ರು ಲೀಗಲಲ್ಲಿ ಬೇಗ ಕೇಸನ್ನ ಕ್ಲಿಯರ್ ಮಾಡಿಸೋದಕ್ಕೆ ಅವ್ರ ಕಡೆಯಿಂದ ಅಡ್ವೊಕೇಟ್ಸ್ನ ಸಪೋರ್ಟು ಎಲ್ಲ ಮಾಡ್ತಾರೆ. ಬಟ್ ಇದು ಅಲ್ಲಿ ಬಗೆಹರಿಬೇಕು. PG ನಾಗರಾಜ್, CTV ನ್ಯೂಸ್, ತಿಪಟೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಿಮ್ಮ ಮಕ್ಕಳ ಹುಟ್ಟುಹಬ್ಬವೇ ಕೇವಲ 500 ರೂಪಾಯಿಗೆ ಸಿಗಲಿದೆ ಪ್ರಚಾರ. ವಿವಾಹ, ವಾರ್ಷಿಕೋತ್ಸವ, ನಾಮಕರಣ, ಗೃಹ ಪ್ರವೇಶ, ಶುಭ ಕಾರ್ಯ ಯಾವುದೇ ಇರಲಿ, ನಾವು ನೀಡ್ತೀವಿ ಪ್ರಚಾರ. ಸುದ್ದಿ ಸಮಯದಲ್ಲಾದರೆ 1,000, ಇತರೆ ಸಮಯದಲ್ಲಿ ಕೇವಲ 500 ರೂಪಾಯಿಯಲ್ಲಿಯೇ ಪ್ರಚಾರ. ನಿಮ್ಮ CTV ನ್ಯೂಸ್ನಲ್ಲಿ ಅತಿ ಕಡಿಮೆ ಬೆಲೆ, ಹೆಚ್ಚಿನ ಪ್ರಚಾರ. 2 ದಿನದ ಮುಂಚಿತವಾಗಿ ಮಾಹಿತಿ ಕಳುಹಿಸಿ. ಕೂಡಲೇ ಸಂಪರ್ಕಿಸಿ 9916317028. ಮತ್ತೊಂದು ಸಂಖ್ಯೆ 9535611141. ದೇವಾಲಯದ ಮುಂದೆ ಇರಬೇಕಾದ ಕಲ್ಯಾಣಿ ಹೋಟೆಲ್ನಲ್ಲಿ ಯಾಕಂದ್ರೆ ಈ ಹೋಟೆಲ್ ಹೆಸರೇ ಕಲ್ಯಾಣಿ ಊಟ. ಕಲ್ಯಾಣಿಯ ಮುಂದೆ ಊಟ ರುಚಿ ಮತ್ತು ಶುಚಿಯಾದ ಊಟ. ಬೆಳಗಿನ ಉಪಹಾರಕ್ಕಾಗಿ ಕೂಡಲೇ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ. ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿ ಎಲ್ಲಾ ತರಹದ ಊಟ ದೊರೆಯುತ್ತದೆ.
ಬೆಳಗಿನ ಉಪಹಾರಕ್ಕಾಗಿ ಬಗೆ ಬಗೆಯ ದೋಸೆ, ಮೃದುವಾದ ಇಡ್ಲಿ ಜೊತೆಗೆ ವಡೆ, ಬಗೆ ಬಗೆಯ ತಿಂಡಿ, ವಿಧ ವಿಧವಾದ ಊಟ ಸಿಗುತ್ತದೆ. ಹಾಗೂ ನಮ್ಮಲ್ಲಿ ಕ್ಯಾಟರಿಂಗ್ ಸೌಲಭ್ಯವೂ ಸಹ ದೊರೆಯುತ್ತದೆ. ಇಷ್ಟಕ್ಕೂ ಇದು ಇರುವುದಾದರೂ ಎಲ್ಲಿ ಅಂತೀರಾ? ಹಿಂದೆ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ, ವಿಶ್ವನಾಥನ್ ಪಿಳ್ಳೈ ಕಿಚನ್, ಆದಿಯೋಗಿ ಪ್ರತಿಮೆ, ಪ್ರವೇಶ ದ್ವಾರದ ಬಳಿ, ಚಿಕ್ಕಬಳ್ಳಾಪುರ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. 17 ವರ್ಷಗಳ ನಂತರ ಟಿ20 ವಿಶ್ವಕಪ್ ಮುಡಿಗೇರಿಸಿದ ಟೀಂ ಇಂಡಿಯಾ ಪರ ಬೀದರ್ನಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ಕ್ರಿಕೆಟ್ ಅಭಿಮಾನಿಗಳು ವಿಜಯೋತ್ಸವ ಆಚರಿಸಿದ್ರ. ಬೀದರ್ ನಗರದಲ್ಲಿ ಕ್ರಿಕೆಟ್ ಅಭಿಮಾನಿಗಳಿಂದ ವಿಜಯೋತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ನಡೆದ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಕ್ರಿಕೆಟ್ ಅಭಿಮಾನಿಗಳು ಜಮಾಯಿಸಿ ಪಟಾಕಿ ಹಚ್ಚಿ ಭಾರತ ಮಾತಾ ಕಿ ಜೈ ಎಂದು ಜೈಘೋಷಣೆ ಕೂಗುವ ಮೂಲಕ ಸಂಭ್ರಮಿಸಿದ್ರ. ಬೀದರ್ ಅಂಬೇಡ್ಕರ್ ವೃತ್ತದಲ್ಲಿ ನೂರಾರು ಕ್ರಿಕೆಟ್ ಅಭಿಮಾನಿಗಳು ಜಮಾಯಿಸಿ ರಾಷ್ಟ್ರ ಧ್ವಜ ಹಿಡಿದು ಪಟಾಕಿ ಸಿಡಿಸಿ ಇಂಡಿಯಾ ಇಂಡಿಯಾ ಎಂದು ಘೋಷಣೆ ಕೂಗುತ್ತಾ ಪರಸ್ಪರ ಸಿಹಿ ತಿನಿಸಿ ಸಂಭ್ರಮ ಆಚರಿಸಿದ್ರ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ಧಿ ಮಾಡಲು ಹೋಗಿ ಹಾಳು ಮಾಡಿದ ನಗರಸಭೆ ಸಿಬ್ಬಂದಿ, ಚರಂಡಿ ಸ್ವಚ್ಛತೆ ಮಾಡಲು ಹೋಗಿ ಮನೆ ಕೆಡವಿದ ನಗರಸಭೆ ಜೆಸಿಬಿ, ಶೌಚಾಲಯಗಳು ನೆಲಸಮ, ಮಹಿಳೆಯರು ವೃದ್ಧರ ಪರದಾಟ. ಚಿಕ್ಕಬಳ್ಳಾಪುರದಲ್ಲಿ ಪ್ರತ್ಯಕ್ಷವಾದ ಕರಡಿಗಳು, ಸ್ಕಂದಗಿರಿ ಬೆಟ್ಟದಲ್ಲಿ ಮರಿಗಳೊಂದಿಗೆ ತಾಯಿ ಕರಡಿ ಪ್ರತ್ಯಕ್ಷ, ಸ್ಕಂದಗಿರಿಗೆ ಚಾರಣಕ್ಕೆ ಹೋಗುತ್ತಿದ್ದವರ ಎದೆಯಲ್ಲಿ ಡವಡವ. ಗ್ರಾಮೀಣ ಮಕ್ಕಳಿಗೆ ಶಾಪವಾದ ದೂರದ ನಡಿಗೆ, ಶಿಡ್ಲಘಟ್ಟ ತಾಲೂಕಿನ ಪುಲಿಚೆರ್ಲು ಗ್ರಾಮದ ಪ್ರೌಢಶಾಲೆಗೆ ಬರುವ ಮಕ್ಕಳು ನಡೆಯಬೇಕಿದ 6 ಕಿಲೋಮೀಟರ್ ದೂರ, ಇದರಿಂದ ಶಿಕ್ಷಣ ವಂಚಿತರಾಗುತ್ತಿರುವ ವಿದ್ಯಾರ್ಥಿನಿಯರು. ಉಪಯೋಗಕ್ಕೆ ಬಾರದ ಪ್ರಯಾಣಿಕರ ತಂಗುದಾಣಗಳು, ಕಾಲುವೆ ತೋಡಿ ವರ್ಷಗಳೇ ಕಳೆದರೂ ತಂಗುದಾಣಕ್ಕೆ ದಾರಿ ಮಾಡದ ಅಧಿಕಾರಿಗಳು, ತಂಗುದಾಣ ಇದ್ದರೂ ರಸ್ತೆಯಲ್ಲಿಯೇ ಬಸ್ಗಾಗಿ ಕಾಯುತ್ತಿರುವ ಪ್ರಯಾಣಿಕರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.